ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಗುರು ಇದು ಶ್ರೀ ಧರ್ಮ ಮಾರ್ಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಹೆಣ್ಣು ಮಕ್ಕಳಿಗೆ ಚಿರಂಜೀವಿ ಸೌಭಾಗ್ಯವತಿ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಈ ಸೌಭಾಗ್ಯ ಅನ್ನುವಂಥದ್ದು ಏನು? ಹೆಣ್ಣು ಮಕ್ಕಳಿಗೆ ಸೌಭಾಗ್ಯ ಇರಬೇಕು, ಸೌಭಾಗ್ಯವತಿಯಾಗಿರ್ಬೇಕು ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ. ಹಾಗಾದ್ರೆ ಇದಕ್ಕೆ ಸೌಭಾಗ್ಯ ವ್ರತ ಅಂತ ಯಾವ್ದಾದ್ರು ಇದೆಯಾ? ಇದ್ರೆ ಯಾವ ರೀತಿಯಾಗಿ ಆಚರಿಸೋದು? ಸೌಭಾಗ್ಯ ವ್ರತ ಅಂದ್ರೆ ಏನು? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ನಮ್ಮ ಹೆಲ್ತ್ ಗುರುನಲ್ಲಿ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಶ್ರೀಮಾನ್ ಪುರುಷೋತ್ತಮ್ ದೇಶಿಕ್ ಗುರುಜಿಗಳಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ, ಹೆಣ್ಮಕ್ಳು ಸೌಭಾಗ್ಯವತಿಯಾಗಿರ್ಬೇಕು ಅಂತನೋ ಅಥವಾ ಪತ್ರಿಕೆಗಳೆಲ್ಲ ಚಿರಂಜೀವಿ ಸೌಭಾಗ್ಯವತಿ ಅಂತೆಲ್ಲ ಬರ್ಸೋದು ನಾವು ನೋಡಿದೀವಿ ಗುರುಗಳೇ. ಹಾಗಾದ್ರೆ ಈ ಸೌಭಾಗ್ಯ ವ್ರತ ಅನ್ನುವಂಥದ್ದು ಯಾವ್ದಾದ್ರು ಇದೆಯಾ? ಇದ್ರೆ ಯಾವ ರೀತಿಯಾಗಿ ನಾವು ಆಚರಿಸ್ಬೇಕು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸೌಭಾಗ್ಯ ವ್ರತ ಅಂದ ತಕ್ಷಣ ಏನೋ ಒಂದು ಪೂಜೆನೋ ವ್ರತನೋ ಉಪವಾಸನೋ ಇರೋದೋ ಏನೋ ಅಂತ ಅನ್ಕೊಂಡು ತಿಳ್ಕೊಂಡಿರ್ತೀವಲ್ಲ. ಅಲ್ವೇ ಅಲ್ಲ, ಅದಕ್ಕೆ ತದ್ವಿರುದ್ಧವಾದ ವಿಚಾರ. ವ್ರತ ಅಂದ ತಕ್ಷಣ ಅದೇ ತಾನೇ ಹೇಳ್ಬೇಕು. ನಾವು ಅನ್ಕೊಂಡಿರೋದು ಹಾಗೆ, ನಾವು ತಿಳ್ಕೊಂಡಿರೋದೇ, ನಾವು ಮಾಡ್ತಾ ಇರೋದು ಅದೇ. ಇನ್ನು ವ್ರತ ಅನ್ಬಿಟ್ಟು ನೀವು ಯಾವ್ದೋ ಹೇಳ್ಬಿಟ್ರೆ ಏನ್ ಮಾಡೋದು ಅನ್ನೋ ಪ್ರಶ್ನೆ ಇವಾಗ ಉದ್ಭವ ಆಗತ್ತೆ. ಹೇಳಿದ್ಮೇಲೆ ಸೌಭಾಗ್ಯ ವ್ರತ ಎಂದರೆ ಯಾವುದು? ಗಂಡ ಹೇಳಬೇಕು, ನನಗೆ ಎಂಥ ಸೌಭಾಗ್ಯವತಿ ಹೆಂಡತಿ ಸಿಕ್ಕಿದ್ದಾಳೆ. ಹೆಂಡತಿ ಹೇಳಬೇಕು, ನನ್ನ ಸೌಭಾಗ್ಯ ಎಂಥ ಗಂಡ ಸಿಕ್ಕಿದ್ದಾನೆ. ಇಲ್ಲರೂ ಇದೆಯಾ ಇದು? ಮದ್ವೆ ಹೊಸರಲ್ಲಿ ಇರ್ಬೋದು ಗುರುಗಳೇ. ಅಲ್ಲ, ಇರ್ಬೇಕು ತಾನೆ ಇದು? ಇರ್ಬೇಕು. ಇಲ್ಲ, ಆಗಲ್ಲ, ಆಗಿಲ್ಲ. ಯಾಕೆ ಗೊತ್ತಿಲ್ಲ. ಈ ಸೌಭಾಗ್ಯ ವ್ರತ ಪಕ್ಕಗಿಡೋಣ. ಇಬ್ರು ಗಂಡ ಹೆಂಡತಿ ಖುಷಿಯಾಗಿದ್ರೆ ಅದೇ ವ್ರತ. ಹೌದಲ್ಲ? ಹೌದು ಗುರುಗಳೇ. ಗಂಡ ಹೇಳ್ದಂಗೆ ಹೆಂಡತಿ ಕೇಳ್ಬೇಕಾ, ಹೆಂಡತಿ ಹೇಳ್ದಂಗೆ ಗಂಡ ಕೇಳ್ಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರ ಇದೆಯಾ? ಇಲ್ಲ ಗುರುಗಳೇ. ಅದ್ ಹಿಂಗಾಗತ್ತದು? ಇಬ್ರು ಹೇಳಿದ್ರು ಒಪ್ಕೊಳ್ಳೇಬೇಕು. ಗಂಡನೂ ತಗೋಬೇಕು, ಹೆಂಡತಿನೂ ತಗೋಬೇಕು. ಇದನ್ನೇ ಸೌಭಾಗ್ಯ ಅನ್ನೋದು. ನಾವು ವ್ರತ ಮಾಡಕ್ ಹೋಗ್ತೀವಿ, ನನ್ನ ಗಂಡ ಹೇಳ್ದಂಗೆ ಕೇಳಲಿ, ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳಲಿ. ಇದು ಹೆಂಗಾಗತ್ತಿದು? ಏನಮ್ಮ, ಇದೇ ತಾನೇ ವ್ರತ ಅಂತ ಅನ್ಕೊಂಡಿದೀವಿ ನಾವು. ಸೊ ಇಲ್ಲಿ ಅತಿ ಮುಖ್ಯವಾಗಿ ಆಗಿದ್ದ ಮೇಲೆ ಸೌಭಾಗ್ಯ ವ್ರತ ಅನ್ನೋದಕ್ಕೆ ನಿಮ್ ಪ್ರಕಾರ ಏನಿರ್ಬೋದು ಗುರುಗಳೇ ಅಂತ ನಿನ್ ಸೇರ್ ಪ್ರಶ್ನೆ. ಹೌದು ಗುರುಗಳೇ, ನಿಮ್ ಪ್ರಕಾರ ಏನಿರ್ಬೋದು ಸೌಭಾಗ್ಯ ವ್ರತ ಅಂದ್ರೆ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ಅಮರಗಳ ಅರ್ಪಣೆಯನ್ನ ಮಾಡಿ, ತುಂಬಾ ಸಿಂಪಲ್ ಕಣಮ್ಮ ಉತ್ತರ. ಏನು? 2 ಬಾಗ್ಲು 2 ಕಿಟಕಿ. ಏನು? 2 ಬಾಗ್ಲು, ವಾಸದ ಮನೆಗೆ 2 ಬಾಗ್ಲು 2 ಕಿಟಕಿ ಇದ್ರೆ ಪ್ರತಿನಿತ್ಯವೂ ಸೌಭಾಗ್ಯ ವ್ರತ ನಡೆಯುತ್ತೆ ಮನೆಯಲ್ಲಿ. ಎಲ್ಲಿ ಹೊಟ್ಟೈತಲ್ವಾ ಇದು ವ್ರತ? ಎಲ್ಲಿ? ಕಿಟಕಿ ಬಾಗ್ಲಲ್ಲಿ. ಅದಕ್ಕೆ ಹೇಳಿದ ಗುರುಗಳೇ, ನಿಮ್ಮ ಒಂದು ಕಡೆಯಿಂದ ಯಾವುದು ಸೌಭಾಗ್ಯ ವ್ರತ ಅಂದ್ರೆ ಅಂತ ಯಾರು ನಿರೀಕ್ಷೆ ಮಾಡಕ್ಕಾಗಲ್ಲ, ವಿಶೇಷವಾಗಿರುತ್ತೆ ಅಲ್ವಾ? 2 ಕಿಟಕಿ 2 ಬಾಗ್ಲು. ಅಲ್ಲ, 2 ಸ್ವಾಮಿ 4 ಕಿಟಕಿ ಇವೆ ಅನ್ನೋರು ಇದ್ದಾರೆ. 2 ಬಾಗ್ಲು ಐತಲ್ಲ, 3 ಬಾಗ್ಲಿದೆ ಸ್ವಾಮಿ ಅನ್ನೋರು ಇದ್ದಾರೆ. ಏನಮ್ಮ? ಹೌದು ಗುರುಗಳೇ. ಅದು ಹೇಗಿರುತ್ತೆ ಅಂದ್ರೆ, ಭಗವಂತ ಕಣ್ಣು ಕೊಟ್ಟಿದ್ದಾನೆ, ದುಡ್ಡು ಕೊಟ್ಬಿಟ್ಟು ಆಪರೇಷನ್ ಮಾಡಿ ಇದಕ್ಕೆ ಇಟ್ಕೊಳ್ಳೋದು. ಯಾಕೆ ತಿರ್ಗೋದು ಬೇಕು ಅಂತ. ನಿಜ ಅಲ್ವಾ? ಆ ತರ ಪ್ರಕೃತಿಯನ್ನ ವಿಕೃತವಾಗಿ ಬಳಸ್ಕೊಂಡಿರ್ತಕ್ಕಂಥ ಮನೆ ಕಟ್ಟಿರ್ತಕ್ಕಂಥ ನಾವೇನು ಹೇಳಕ್ಕಾಗಲ್ಲ. 2 ಕಿಟಕಿ 2 ಬಾಗ್ಲು ಅಂದ್ಬಿಟ್ರೆ 2 ಕಿಟಕಿ 2 ಬಾಗ್ಲಲ್ಲಿ ಸೌಭಾಗ್ಯ ವ್ರತ ಅಂದ್ರೆ ಏನರ್ಥ ಅಂದ್ರೆ, ಇಷ್ಟಾರ್ಥ ಸಿದ್ಧಿ. ನೀನ್ ಏನ್ ಅನ್ಕೋತೀಯೋ ಟೈಮ್ ಸರಿಗೆ ಎಲ್ಲವೂ ನಡೆಯುತ್ತೆ ಅನ್ನೋದೇ ಸೌಭಾಗ್ಯ ವ್ರತ. ಟೈಮ್ ಸರಿ ಊಟ ಮಾಡ್ಬೇಕು, ಗಂಡ ಕರೆಕ್ಟ್ ಟೈಮ್ ಮನೆಗೆ ಬರ್ಬೇಕು, ಹೆಂಡತಿ ಕರೆಕ್ಟ್ ಟೈಮ್ ಬೆಡ್ಡಿಂದ ಮೇಲೆ ಕೇಳಬೇಕು. ವ್ರತ ಅಲ್ವೇ ನಮ್ಮದು? ಟೈಮ್ ಸರಿ ಕರೆಕ್ಟ್ ಆಗಿ ಸ್ನಾನ ಆಗ್ಬೇಕು, ಪೂಜೆ ಆಗ್ಬೇಕು. ಹೌದಾ? ಈ ಪೂಜೆ ಅನ್ನೋದನ್ನ ಸೈಡ್ಗೆ ಇಟ್ಬಿಟ್ಟು ಹೇಳ್ತೀನಿ. ಯಾಕೆ ಅಂದ್ರೆ, ದಿನಚರಿ ಟೈಮ್ ಕರೆಕ್ಟ್ ಫಿಕ್ಸ್ ಮಾಡ್ಕೊಂಡು ಮಾಡೋದೇ ನಿಜವಾದ ಪೂಜೆ. ಅಂದ್ರೆ ದೇವ್ರ ಪೂಜೆ ಮಾಡೋದ್ ಪೂಜೆ ಅಂತ ನಾವ್ ಅನ್ಕೊಂಡಿದೀವಿ. ಅದೇನು ವರ್ಕೌಟ್ ಆಗ್ತಾ ಇಲ್ಲ ಅಂದ್ರೆ ದೇವ್ರ ಪೂಜೆ ಮಾಡೋದ್ ಬೇಡ ಅಂತನಾ? ಮಾಡ್ಬೇಕು. ಅದೆಲ್ಲ ಮುಖ್ಯ. ಆ ಪೂಜೆ ಮಾಡೋದ್ನು ಕರೆಕ್ಟ್ ಆಗಿ ಒಂದೇ ಟೈಮ್ ಮಾಡ್ತಾ ಇದ್ದೀರಾ ನೋಡ್ಕೊಳ್ಳಿ ಸ್ವಲ್ಪ. ಆಗಿದೇನಮ್ಮ? ಇಲ್ಲ ಗುರುಗಳೇ. ವಾರ ಬಂದಾಗ ಸ್ವಾಮಿ ಒತ್ನಂತೆ ಮಾಡ್ತೀವಿ. ವಾರ ಬಂದಾಗ ಆಡೋ ಭಾಷೆ ಮಾತಾಡ್ತೀವಿ. ವಾರ ಬಂದಾಗ ಹಬ್ಬ ಹರಿದಿನದಲ್ಲಿ ಒತ್ನಂತೆ ಮಾಡ್ತೀವಿ ಸ್ವಾಮಿ.
ಆವಾಗ ಆಮೇಲೆ ಒಂದು 10 ಗಂಟೆ 11 ಗಂಟೆ ಎಲ್ಲ ಹೋದ್ಮೇಲೆ ಮಾಡ್ತೀವಿ ಸ್ವಾಮಿ, ಸಾಯಂಕಾಲಕ್ಕೆ ಮಾಡ್ತೀವಿ ಸ್ವಾಮಿ, ಈ ಥರದ ಜನನೂ ಇದ್ದಾರೆ. ಹೌದು. ಅಂದರೆ ಏನಿದು ಪೂಜೆ ಆಗಲಿಲ್ಲ, ಅದು ಡ್ಯೂಟಿ ಆಯಿತು. ಮಾಡಬೇಕಲ್ಲ ಅನ್ನೋ ಕಷ್ಟಕ್ಕೆ ಮಾಡೋದು. ಅಂದರೆ ಪ್ರತಿಯೊಂದು ನಾವು ಮನೆಗಳಲ್ಲಿ ಮಾಡ್ತಾ ಇರೋದು, ಮಕ್ಕಳಾಗಲಿ ಗಂಡಾಗಲಿ ಹೆಂಡತಿ ಆಗಲಿ, ಸಮಯಕ್ಕೆ ಸರಿಯಾಗಿ ಯಾವುದು ಒಂದು ದಿನ ಪ್ರಾರಂಭ ಆಗುತ್ತೋ ಅದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೆ ಮನಸ್ಥಿತಿ ಇರುತ್ತಾ, ಮಾಡೋಕ್ಕಾಗತ್ತಾ? ಕಮಿಟ್ಮೆಂಟ್ಗಳು ಹೇಳ್ತೀವಿ ನಾವು, ಎಲ್ಲಿ ಆಗಲ್ಲ, ತುಂಬ ಸಮಸ್ಯೆ, ನಮ್ಮ ಯಜಮಾನ್ ಅಷ್ಟೊತ್ತಿಗೆ ಬರ್ತಾರೆ, ನಾನು ಇಷ್ಟೊತ್ತು ಕೇಳ್ತೀನಿ, ಮಕ್ಕಳು ಕಳಿಸ್ಬೇಕು, ಕಮಿಟ್ಮೆಂಟ್ ಹೇಳ್ಕೊಂಡೆ ಕಾಲ ಕಳಿತೀವಿ. ಪೂಜೆ ಮಾಡಿ ಮಾಡಿ ಅಳ್ತಾನೆ ಇದ್ದೀವಿ, ಹೌದಾ? ಇಲ್ಲಿ ಕಮಿಟ್ಮೆಂಟ್ ಹೇಳ್ಬಾರ್ದು, ಅದು ನಿಜವಾದ ಪೂಜೆ. ನೀವು ಕಮಿಟ್ಮೆಂಟ್ ಹೇಳ್ಕೊಂಡು ವ್ರತ ಮಾಡ್ತಿರೋ, ಅಷ್ಟೋತ್ರ ಮಾಡ್ತಿರೋ, ಸಂಕಷ್ಟರ ಚೌತಿ ಮಾಡ್ತಿರೋ, ಸತ್ಯನಾರಾಯಣ ಪೂಜೆ ಮಾಡ್ತಿರೋ, ಏನೋ ಮಾಡ್ಕೊಳ್ಳಿಪ್ಪ, ಏನು ಅಕೌಂಟ್ ಓಪನ್ ಆಗಲ್ಲ. ಇಲ್ಲಿ ದಿನಚರಿ ಅಂತಕ್ಕಂಥದ್ದು ಇದನ್ನ ಅನುಷ್ಠಾನ ಅಂತಾರೆ. ಅಭ್ಯಾಸಗಳು ಚೆನ್ನಾಗಿರ್ಬೇಕು. ಅಭ್ಯಾಸ ಚೆನ್ನಾಗಿದ್ದಾಗ ಅವರು ಸದಾ ಯೋಗವಂತರು, ಬಡತನ ಬರಲ್ಲ. ಇದಕ್ಕೆ ಅನುಷ್ಠಾನ ಚೆನ್ನಾಗಿದ್ದಾಗ ಅಂದ್ರೆ ಅಭ್ಯಾಸಗಳು ಚೆನ್ನಾಗಿದ್ದಾಗ ಬಡತನ ಬರಲ್ಲ, ದುಃಖ ಇರಲ್ಲ, ರೋಗ ಹತ್ರಕ್ಕೂ ಬರಲ್ಲ. ಅದಕ್ಕೋಸ್ಕರವಾಗಿ ಹಾಗಿದ್ದ ಮೇಲೆ ಅಷ್ಟೊಂದೆಲ್ಲ ಅದ್ರಲ್ಲಿ ಇದೆಯಾ ಅಂತಕ್ಕಂತಹ ವಿಚಾರಕ್ಕೆ ಈ ಕಿಟಕಿ ಮತ್ತೆ ಬಾಗಿಲು ಈ ರಹಸ್ಯವನ್ನ ಒಂದು ರೀತಿ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಟಿಪ್ಸ್ ತೋರಿಸೋಣ. ಏನು ದೇವರು ಎಲ್ಲಿದ್ದಾನೆ ಅಂತ ಈ ಪ್ರಶ್ನೆ ಇನ್ನೂ ಸುಮಾರು ಪ್ರಶ್ನೆಯಾಗಿ ಉಳಿದಿದೆ. ಎಲ್ಲಿದ್ದಾನೆ ಅಂದ್ರೆ ಕೆಲವರು ಏನೇನೋ ಹೇಳ್ತಾರೆ, ಹೌದಾ? ಕರೆಕ್ಟ್ ಉತ್ತರ ಯಾವ್ದಾಗಾದ್ರೆ ಕರೆಕ್ಟ್ ಉತ್ತರ ಯಾವುದು? ದೇವರು ಎಲ್ಲಿದ್ದಾನೆ ಅಂದ್ರೆ ಕರೆಕ್ಟ್ ಉತ್ತರ ಬೇಕಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಎಲ್ಲಾ ಕಡೆ ಇದ್ದಾನೆ, ಕೆಲಸದಲ್ಲಿದ್ದಾನೆ, ಮಾತಲ್ಲಿದ್ದಾನೆ, ಆತ್ಮದಲ್ಲಿದ್ದಾನೆ, ಗುಡಿಲಿದ್ದಾನೆ, ಹೌದಾ? ಅದು ತೋರಿಸ್ಬಿಟ್ಟು ಹೇಳಲ್ವಲ್ಲ, ಸುಮ್ಮನೆ ಇಲ್ದಿರೋದೆಲ್ಲ ಹೇಳ್ತಾರಲ್ಲ, ಸ್ವಲ್ಪ ತಪ್ಪಲ್ವಾ? ಅದನ್ನ ಒಂಚೂರು ಹೇಳ್ಬಿಡೋಣ. ಏನು ಅದು? ನಮಗೆ ದೇವರು ಪ್ರತ್ಯಕ್ಷವಾಗಿ ದೇವರ ಪ್ರತಿಯೊಂದು ಭಾಗಗಳೂ ಕೂಡ ನಮಗೆ ಗೊತ್ತಾಗಬೇಕು. ಕಣ್ಣೆಲ್ಲಿದೆ ಭಗವಂತಂದು, ಕಾಲೆಲ್ಲಿದೆ, ಕೈಯಲ್ಲಿದೆ. ಗುಡಿಯಲ್ಲಿ ಹೋದಾಗ ಆರತಿ ಮಾಡ್ತಾರೆ, ನೋಡಿದೇನಮ್ಮ? ಆರತಿ ಮಾಡೋ ಉದ್ದೇಶ ಏನು? ಮಂಗಳಾರತಿ ಮಾಡಿ ಸಮಯ ಅಂತಾರೆ, ಅವ್ರು ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಏನಕ್ಕೆ ಮಾಡಬೇಕು ತಿಳಿಸ್ಕೊಡಿ ಗುರುಗಳೇ. ದೇವರಿಗೆ ಮಂಗಳಾರತಿನ ಆರತಿ ಅಲ್ಲ, ದೇವರಿಗೆ ಮುಖಕ್ಕೆ ಮಂಗಳಾರತಿ ಮಾಡ್ತೀನಿ ಅಂತಾರೆ ಕೆಲವರು ಬೈವಾಗ. ಮಂಗಳಾರತಿ ಏನದ ಅರ್ಥ ಏನು? ಮಂಗಳಾರತಿ ಯಾಕೆ ಮಾಡಬೇಕು ತಿಳ್ಕೊಬೇಕಲ್ಲ, ಅಲ್ವಾ? ಮಾಡೋರು ತಿಳ್ಕೋಬೇಕು, ಹೇಳುವವರು ತಿಳ್ಕೋಬೇಕು. ಯಾಕೆ ಅಂದ್ರೆ ಭಗವಂತನ ಅಂಗಾಂಗಗಳನ್ನ ದರ್ಶನ ಮಾಡಲಿಕ್ಕೆ ತಟ್ಟೆಯನ್ನ ಹೇಗೆ ಆ ಭಗವಂತನಿಗೆ ದರ್ಶನ ಮಾಡ್ತಾರೆ, ಪ್ರತಿ ಅಂಗಾಂಗಗಳು ಆ ಬೆಳಕಲ್ಲಿ ಕಾಣಿಸುತ್ತೆ. ಅದಕ್ಕೆ ನಾವು ಪ್ರಾರ್ಥನೆಯನ್ನ ಮಾಡಿ ಪ್ರತಿ ಅಂಗಾಂಗಗಳ ದರ್ಶನ ಮಾಡಿದಾಗ ದೇವಸ್ಥಾನಕ್ಕೆ ಹೋದಕ್ಕೆ ಸಾರ್ಥಕ ಆಯ್ತು. ನಾವು ಮಂಗಳಾರತಿ ಮಾಡಿ ಅಂತ ಜೇಬು ಕೈ ಹಾಕ್ಬಿಟ್ಟು ಮೇಲ್ ನೋಡ್ತಿರ್ತಾನೊಬ್ಬ, ದೇವ್ರು ಹೆಂಗದೆ ಅಂತ ಒಬ್ಬ ಹಿಂಗ್ ನೋಡ್ತಿರ್ತಾನೆ. ಆರತಿ 500 ಮಾಡ್ಕೊಂಡ್ರು, ಬಂದಾಗ ಹಿಂಗ್ ಅನ್ಕೋತಾರೆ, ಅಲ್ವಾ? ಎಷ್ಟು ಅರ್ಥ ಇದೆ ಇದ್ರಲ್ಲಿ? ಬಹಳ ಅರ್ಥ ಇದೆ ಗುರುಗಳೇ, ಅಲ್ವಾ? ಅದೇ ರೀತಿ ಅಷ್ಟೋತ್ರ ಮಾಡ್ಬೇಕಾದ್ರೆ ಏನಕ್ಕೆ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಭಾಗಗಳಿಗೂ ಒಂದು ನಮಸ್ಕಾರ ಅಂತ ಹೇಳಿ ಅಷ್ಟೋತ್ರ ಮಾಡೋದು. ಎಲ್ಲಿಗೂ ನೋಡ್ಕೋ, ಕೇಶವ ಎನ್ಮ, ನಾರಾಯಣ ಎನ್ಮ, ಮಾಧವ ಎನ್ಮ ಅಂದ್ರೆ ಏನದು? ಕಮಿಟ್ಮೆಂಟ್ ಅಲ್ಲಮ್ಮ ಇದು. ಅಂದ್ರೆ ದೇವ್ರನ್ನ ನಾವು ಆಟದ ಬೊಂಬೆ ತರ ಬಳಸ್ತಾ ಇದೀವಿ. ನಮ್ಗೆ ಭಗವಂತ ಅಂದ್ರೆ ನಾವು ತಿಳ್ಕೊಳಕ್ಕೆ ಆಗಿಲ್ಲ. ಅದಕ್ಕೆ ಒಂದು ಮೆಸೇಜ್ ತೋರ್ಸೋಣ. ಏನು ಅಂದ್ರೆ, ಈಗ ಆ ಮೆಸೇಜ್ ನೋಡಿದ್ಮೇಲೆ ಸ್ವಲ್ಪ ಅರ್ಥ ಆಗತ್ತೆ, ಏನ್ ನೋಡೇ ಇಲ್ಲ ಅಂತೆಲ್ಲ ನೋಡಿರ್ತೀರಾ, ಆದ್ರೂ ಒಂದ್ಸಲ ಎಚ್ಚರಿಕೆ ಮಾಡ್ಬೇಕಲ್ಲ. ಹೆಲ್ತ್ ಗುರು ಕಾರ್ಯಕ್ರಮ ಏನಂದ್ರೆ ಅವಾಗ ಸ್ವಲ್ಪ ತಟ್ಟು ಮೇಲೆ ಕೇಳಿಸ್ಬೇಕು, ಸ್ವಲ್ಪ ನೋಡ್ರಪ್ಪ ಎಚ್ಚರಿಕೆಯಿಂದಿರ್ರಿ ಅಂತ. ಆ ಒಂದು ಮೆಸೇಜ್ ನೋಡಿದ ಮೇಲೆ ಸ್ವಲ್ಪ ಅರ್ಥ ಆಗಲಿ ಅಂತ ಮೆಸೇಜ್ ನೋಡಿದ ಮೇಲೆ ಅದ್ರ ಬಗ್ಗೆ 1-2 ತುಣುಕನ್ನ ಹೇಳ್ಕೊಡ್ತೀನಿ. ಆ ಮೆಸೇಜ್ ನೋಡಿದ್ಮೇಲೆ ಅರ್ಥ ಆಗತ್ತೆ ಅನ್ಕೋತೀವಿ. ಏನು ಅಂತಂದ್ರೆ, ಮಣ್ಣಲ್ಲಿ ದೇವರಿದ್ದಾನೆ ಅಂತ ಒಪ್ಕೊಂಡಿದೀವಿ, ಹೌದಾ? ಮಣ್ಣೆಲ್ಲಿದೆ? ಭೂಮಿಯಲ್ಲಿ. ಆ ಭೂಮಿಯಲ್ಲಿ ಮಣ್ಣಿದೆ, ಮಣ್ಣಲ್ಲಿ ದೇವರಿದೆ, ಭೂಮಿಯಲ್ಲಿ ದೇವರಿದೆ ಅಂತ ದೇವ್ರ ತರ ಕಾಣಿಸ್ತಾ ಇಲ್ವಲ್ಲ. ಅದಕ್ಕೆ ಈ ಮೆಸೇಜ್ ನೋಡಿದಾಗ ಸ್ವಲ್ಪ ಅರ್ಥ ಆಗ್ಬೋದು ಅಂತ ಅನ್ಕೋತೀನಿ. ಇಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನೆಲ್ಲರೂ ಗೊತ್ತಿರ್ತಕ್ಕಂಥದ್ದೇ. ಶ್ರೀಮನ್ ನಾರಾಯಣ ಅಂತಕ್ಕಂಥದ್ದು ನಾವೇನ್ ಹೇಳ್ತೀವೋ ನೋಡಮ್ಮ, ಮೇಲ್ಗಡೆ ಭೂಮಿಯನ್ನ ಮೊಟ್ಟೆ ತರ ಕಾಣಿಸ್ತಾ ಇದೆಯಲ್ಲ, ಅದೇ ಭೂಮಿ. ಈಗ ಭಗವಂತ ಏನ್ ಮಾಡ್ಕೊಂಡಿದ್ದಾನೆ? ಅದನ್ನ ಹಿಡ್ಕೊಂಡಿದ್ದಾನೆ. ಭಗವಂತ ಭೂಮಿಯಲ್ಲಿದ್ದಾನೆ. ಈಗ ಯೋಚನೆ ಮಾಡಬೇಕು, ಭಗವಂತನಿಗೆ ಕಾಲು, ಕೈ, ಶಂಕು, ಚಕ್ರ, ಗದೆ ಪ್ರತಿಯೊಂದು ನಮಗೆ ಶುಭದಾಯಕವಾದ ಚಿಹ್ನೆಗಳು.
ಈಗ ಆ ಭೂಮಿ ಭಗವಂತನೇ ಭೂಮಿ ಆಕಾರ ಆಗಿದೆ ಅಂದ ಮೇಲೆ ನಾವು ಎಷ್ಟರ ಮಟ್ಟಿಗೆ ಮನೆ ಕಟ್ಟಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಹೌದು ಗುರುಗಳೇ. ನಾವು ಗುಡಿಯಲ್ಲಿ ದೇವರಿದ್ದಾನೆ ಅಂತ ಹೇಳ್ತೀವಿ, ಭೂಮಿಯೇ ಭಗವಂತನ ದೇಹ. ಏನು? ಭೂಮಿಯೇ ಭಗವಂತನ ದೇಹ. ಆ ಭಗವಂತನ ದೇಹವನ್ನ ಸ್ವಲ್ಪ ಎಲ್ಲರೂ ಹೆಚ್ಚು ಕಮ್ಮಿ ಮಾಡಿ ಮಂಡಿಗೇನೋ ಏಟು ಬಿದ್ರು ಸ್ವಲ್ಪ ಪರವಾಗಿಲ್ಲ, ಇಲ್ಲಿಂದ ಮೇಲಕ್ಕೆ ಏಟು ಬಿದ್ರು ತಡ್ಕೊಳಂಗೆ ಇಲ್ಲ. ಹೌದು ಗುರುಗಳೇ. ಹಾಗೆ ಭಗವಂತನ ದೇಹ ಎಲ್ಲವನ್ನು ಗಮನಿಸ್ತಾ ಇದ್ದೀರಾ, ಎಲ್ಲೆಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾದ ಭಾಗಗಳಿದೆ, ಆ ಭಾಗಗಳನ್ನ ಗುರುತಿಸಿ ಮನೆ ಕಟ್ಟೋದು ಗೊತ್ತಿದೆಯಾ ನಮ್ಗೆ? ಇಲ್ಲ ಗುರುಗಳೇ, ಖಂಡಿತ ಗೊತ್ತಿಲ್ಲ. ವಾಸ್ತು ಅಂತ ಕಿತ್ತೋಗಿರೋದು ಯಾರೋ ಒಬ್ರು ಹೇಳ್ಬಿಟ್ರು ಅಂತ ಹಿಡ್ಕೊಂಡು ಊರೆಲ್ಲ ಸುತ್ತಾರೆ, ವಾಸ್ತು ಮಾಡ್ತೀನಿ ಅಂತಾರೆ. ಹೆಂಗ್ರಿ ಆಗತ್ತೆ? ವಾಸ್ತು ಮಾಡೋನಿಗೆ ಇದ್ರ ಮೆಸೇಜ್ ಗೊತ್ತಿರ್ಬೇಕು ಫಸ್ಟ್. ಅವ್ರು ಹೇಳ್ತಾರೆ ತಲೆ ಎಲ್ಲದೆ ಕಾಲಲ್ಲದೆ ತೋಳೆಲ್ಲದೆ ಅಷ್ಟೇ ಹೇಳೋದು, ಇನ್ ಮಿಕ್ಕದಲ್ಲ ಏನು. ಇದನ್ನ ಪ್ರತಿಯೊಬ್ರು ತಿಳ್ಕೊಂಡು ಭಗವಂತ ನಮ್ಮ ಭೂಮಿಯನ್ನು ಎತ್ತಿ ಹಿಡ್ಕೊಂಡಿದ್ದಾನೆ, ಆ ಭೂಮಿ ಮೇಲೆ ನಾವಿದೀವಿ. ಲೆಕ್ಕ ಹಾಕೊಳ್ಳಮ್ಮ, ದೇವರನ್ನೇ ತುಳಿಯೋ ಮಟ್ಟಕ್ಕೆ. ಅಂದ್ರೆ ಭಗವಂತ ಏನ್ ಕೋಪ ಮಾಡ್ಕೊಳ್ಳಲ್ಲ. ಈಗ ಭೂಮಿ ಓಡಾಡ್ತಾ ಇಲ್ವಾ ನಾವು? ಓಡಾಡ್ತಾ ಇದೀವಿ. ಕೋಪ ಮಾಡ್ಕೊಂಡಿಲ್ವಲ್ಲ? ಇಲ್ಲ ಅಲ್ವಾ? ಶಾಪ ಆಗ್ತಾ ಇಲ್ವಲ್ಲ? ಇಲ್ಲ. ಆದ್ರೆ ಇಷ್ಟು ತಡ್ಕೊಂಡಿದ್ರು ಕೂಡ ಆ ಭಾಗಗಳನ್ನ ಗುರುತಿಸ್ಕೊಂಡಾಗ ಕಿಟಕಿ ಬಾಗಿಲು ಬರುತ್ತಲ್ಲಿ. ಯಾಕೆ ಅಂದ್ರೆ ಎಲ್ಲಿ ಉಸಿರಾಡಬೇಕು, ಕೆಲವೊಂದು ಭಾಗಗಳು ದೇಹದಲ್ಲಿ ಏನೇನು ಭಾಗ ಅದರಲ್ಲಿ ಕೆಲಸಗಳು ನಡೀಬೇಕು ಅಂತ ನಾವು ಗುರುತಿಸ್ತೀವಲ್ವಾ, ಈ ಭಾಗ ಈ ಕೆಲಸ ಮಾಡಬೇಕು. ಹಾಗೆ ಆ ಮನೆಯ ಚಿತ್ರಣನೂ ಕೂಡ ಯಾವ್ಯಾವ ಭಾಗದಲ್ಲಿ ಏನೇನು ಕೆಲಸ ನಡೆಯುತ್ತೆ, ಅಲ್ಲಿ ಎಲ್ಲಿ ಬ್ರೇಕ್ ಆಗಿರುತ್ತೆ, ನಮ್ಮ ದೇಹಕ್ಕೆ ತೊಂದರೆ ಆಗತ್ತೆ. ಮನೆಯನ್ನ ನಾವು ಹೇಗೆ ಕಟ್ಟಿರ್ತೀವಿ, ಗೋಡೆ ಎಲ್ಲ ಹಾಕ್ತಿವಿ, ಕಂಬ ಎಲ್ಲ ಹಾಕ್ತಿವಿ, ಕೊಲೆ ಎಲ್ಲ ಹಾಕ್ತಿವಿ, ಬಾಗಿಲಲ್ಲಿ ಇಡ್ತೀವಿ, ಕಿಟಕಿಯಲ್ಲಿ ಇಡ್ತೀವಿ, ಇದೆಲ್ಲವನ್ನು ಕೂಡ ಗಮನಿಸ್ಕೊಳ್ದೆ ಇಟ್ಟಾಗ ಯಾಕೋ ಈ ಕಡೆ ಒಂದೇ ಕಡೆ ನೈತಿದೆ ಸುಮ್ಮನೆ, ಯಾಕೋ ಈ ಕುತ್ತಿಗೆ ನೈತಿದೆ ಸುಮ್ಮನೆ, ಯಾಕೋ ಮಂಡಿ, ಇದು ಪ್ರತಿಯೊಂದು ನೋವುಗಳು ನಿಮ್ಮ ಮನೆಯೇ ಕಾರಣ. ಭೂಮಿ ಆಕಾರಕ್ಕೆ ತಪ್ಪಾದ್ರೆ ಭಗವಂತನೇ ತಪ್ಪಾದಂಗೆ. ಒಂದ್ ಇಂಚ್ ಬೇಡ, ಒಂದಡಿ ಈ ಕಡೆ ಎಳೆದು ಬಿಡು ಜಾಸ್ತಿ ಅಂತಾನೆ. ಇವನ್ ಅನುಕೂಲಕ್ಕೆ ತಕ್ಕಂತೆ ಆ ಎಳೆದು ಬಿಡು ಅಂದಾಗ ಯಾವ ಕಡೆ ಎಳಿ ಅಂತ ಹೇಳ್ತಾನೆ ಆ ಭಾಗ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಇವನ್ ಎಲ್ಲಾ ಕಡೆ ಹಾಸ್ಪಿಟ್ಲ್ಗೆ ಹೋಗಿ ಸ್ಕ್ಯಾನ್ ಮಾಡಿಸಿ ಎಲ್ಲಾ ಕಡೆ ಹೋದೆ ಅಂದ್ರೆ ಇವ್ರ ಮನೆ ಸಜ್ಜಾದಲ್ಲಿ ಕೈ ಮುರ್ಕೊಂಡಿರೋದು ಐತಿ ಅಂತ ಯಾರು ಗೊತ್ತಿಲ್ಲ. ಬಲಗಡೆ ಹೆಚ್ಚಾದ್ರೆ ಬಲಗೈ, ಎಡಗಡೆ ಹೆಚ್ಚಾದ್ರೆ ಎಡಗೈ. ಆಯ್ತಾ? ದೇಹದ ಯಾವ್ಯಾವ ಭಾಗ ನಿಮ್ಗೆ ನೋವು ಬರ್ತಾ ಇದೆ ಮನೆಯಲ್ಲಿ ಅಂತ ತಿಳ್ಕೊಬೇಕು. ನಿಮ್ ಮನೆಯಲ್ಲಿ ಆ ಭಾಗ ಡ್ಯಾಮೇಜ್ ಆಗಿದೆ, ಹೆಂಗ್ ಕಂಡುಹಿಡಿಯೋದು? ಇದು ಪ್ರಶ್ನೆ ಅಲ್ವಾ? ನೋವಾಗ್ತಾ ಇರೋದು ಗೊತ್ತಾಗ್ತಾ ಇದೆ, ತಲೆನೋವ, ಬೆನ್ನೋವ, ಕಾಲು ನೋವ. ಸರಿ, ಈ ನೋವೆಲ್ಲ ನಿಮ್ಮ ಮನೆಯಲ್ಲಿದೆ, ಅದಕ್ಕೆ ನಿಮ್ಗೆ ನೋವು ಬರುತ್ತೆ. ಕೆಲವರು ಶಾಪ್ಗೆ ಹೋಗ್ತಾರೆ, ತೋರ್ಸ್ಕೊಂಬರೋಣ ನಡಿ ಕ್ಲಿನಿಕ್, ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ, ಏನು ಇಲ್ವಲ್ಲಮ್ಮ ಅಂತ ಡಾಕ್ಟರ್ ಹೇಳ್ತಾರೆ. ನೀವು ಡಾಕ್ಟರ್ ಸರಿ ಇಲ್ಲ ಬಿಡು. ಇದ್ರದ್ದು ಸುಳ್ಳು ಹೇಳಕ್ಕಾಗತ್ತಾ? ಏನಿಲ್ಲಮ್ಮ ಆರಾಮಾಗಿದ್ಯಾ ಹೋಗು ಅಂತ. ಮನೆಗೆ ಬಂತಂದ್ರೆ ತಿರ್ಗಾ ನಳ್ತಾರೆ ಅವರು. ಸೊ ಗಂಡ ಹೆಂಡತಿ ಎಷ್ಟೋ ಕಡೆ ಜಗಳ ಆಗತ್ತೆ. ನಾನು ಎಷ್ಟು ಕಡೆ ಕರ್ಕೊಂಡು ಹೋಗ್ಲಿ ನಿನ್ನ, ಎಷ್ಟು ಔಷಧಿ ಕೊಡಿಸ್ಲಿ, ಎಷ್ಟು ದುಡ್ಡು ಖರ್ಚು ಮಾಡ್ಲಿ, ಸಾಲ ಆಗೋಯ್ತು ನನಗೆ ನಿನ್ನಿಂದ, ಆದ್ರೂ ನೀನು ರೋಗ ತಪ್ಪಿಲ್ವಲ್ಲ. ಸೊ ಇದು ಮನೆಯಿಂದ ಎಲ್ಲ ಕಾರಣ ಆಗಿರುತ್ತೆ ಅಂತಕ್ಕಂಥ ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ರೆ, ಪಂಚಾಂಗ ಅಂತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಪಂಚಾಂಗ ಅದ್ರ ಸತ್ಯ ನಾವು ತಿಳ್ಕೊಂಡಿದ್ರೆ, ಆ ಪಂಚಾಂಗ ನಮ್ಮ ಮನೆಯಲ್ಲಿ ಇದೆಯಾ? ಏನು ಪಂಚಾಂಗ ನಮ್ಮ ಮನೆಯಲ್ಲಿ ಇದೆಯಾ? 4 ಅಂಗಗಳು ಪ್ಲಸ್ 1 ಅಂಗ 5. 5ನೇದು ಯಾವುದು ಅನ್ನೋದೇ ನಮ್ಗೆ ದೊಡ್ಡ ಸಮಸ್ಯೆ ಆಗಿರೋದು. 4 ದಿಕ್ಕು 4 ಅಂಗ ಒಪ್ಕೊಳ್ಳೋಣ ಅಮ್ಮ. 5ನೇದು ಯಾವುದು? 5ನೇದು ಗುರುತಿಸ್ಬೇಕಲ್ಲ ಗುರುಗಳೇ. ಅದು ಯಾವುದು? 4 ದಿಕ್ಕು ಕೇಳಿದೀನಿ ಸ್ವಾಮಿ, ಅದ್ರ ಮಧ್ಯ 4 ಕೇಳಿದೀನಿ ಸ್ವಾಮಿ, 8 ಆಯ್ತು. ಅದೇ ರೀತಿ 2 ಐತೆ 10. 10 ಇರ್ಬೇಕಲ್ಲ, ಎಲ್ಲೈತೆ ಮನೇಲಿ 10? ಮಧ್ಯಭಾಗ ಇರ್ಬೋದಾ ಗುರುಗಳೇ? ಇರಬಹುದಾ ಅನ್ನೋದಕ್ಕೆ ಇನ್ನು ಸ್ವಲ್ಪ ಮುಂದುವರೆದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ತಿಳ್ಕೋಬಹುದು. ಆದರೆ ಈ ಭಾಗಗಳನ್ನು ಗುರುತಿಸ್ತಕ್ಕಂತಹ ವಿಚಾರವನ್ನ ಇವಾಗ ಪರಿಚಯ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಸ್ವಲ್ಪ ವೀಕ್ಷಕರ ಜೊತೆಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಗುರುಗಳೇ, ಒಂದ್ ಕರೆ ಸಿದ್ಧವಾಗಿದೆ, ತಗೊಳ್ಳೋಣ ಹಾಗಾದ್ರೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಿಂದ ಮೇಡಮ್ರೆ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗನ ಬಗ್ಗೆ. ಅವರ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ಜನ್ಮ ನಕ್ಷತ್ರ ರೇವತಿ ನಕ್ಷತ್ರ, ಜನ್ಮ ರಾಶಿ ಮೀನ, ಲಗ್ನ ಕನ್ಯಾ, ತಿಥಿ ಪುಷ್ಯ ಶುಕ್ಲ ಪಕ್ಷ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಪ್ಪ, ಏನ್ ಬೇಕು?
ಮಗಂದ ಆರೋಗ್ಯ ಎಷ್ಟು ವಯಸ್ಸು ಮಗನಿಗೆ? ಮಗನ ವಯಸ್ಸೆಷ್ಟು? ಮಗನಿಗೆ ವಯಸ್ಸೆಷ್ಟು? 23 ತುಂಬಿದೆ ಗುರುಗಳೇ. 23. ಹೌದು ಗುರುಗಳೇ. ಏನ್ ಮಾಡ್ತಾ ಇದ್ದಾನೆ? ಕ್ಯಾಬ್ ಡ್ರೈವರ್ ಆಗಿದ್ದಾನೆ. ಡ್ರೈವರ್ ಆಗಿದ್ದಾನೆ. ಓಕೆ. ಏನ್ ನಕ್ಷತ್ರ ಹೇಳಿದ್ರಿ? ರೇವತಿ. ರೇವತಿ ನಕ್ಷತ್ರ. ಓಕೆ. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ ಅಂದೆ? ಆಟೋ ಹೊಡಿತಾ ಇದ್ದಾರೆ ಸರ್. ಎಷ್ಟು ವರ್ಷದಿಂದ? 48 ವರ್ಷ ಆಯ್ತು. ಮನೆ ಕಟ್ಸಿದ್ದೀರಾ? ಇಲ್ಲ ಸರ್. ಸೈಟ್ ತಗೊಂಡಿದ್ದೀರಾ? ಇಲ್ಲ ಸರ್. ಯಾಕೆ ಮನೆ ಕಟ್ಟಬಾರ್ದಾ? ಕಟ್ಬೇಕಂತ ಆಸೆ ಇದೆ ಗುರುಗಳೇ. ಈಗಿರೋ ಮನೆ ಎಷ್ಟು ವರ್ಷದಿಂದ? ಈಗಿರೋ ಮನೆ ಎಷ್ಟು ವರ್ಷದ್ದು? ಈಗ ರೀಸೆಂಟ್ ಆಗಿ 4 ಮಂತ್ ಆಗಿದೆ ಸರ್. ಏನ್ ಬಾಡಿಗೆನಾ? ಹಾ, ಬಾಡಿಗೆ ಮನೆ. ಎಷ್ಟು ಫ್ಲೋರ್ ಇಲ್ಲಿ? ಬಾಡಿಗೆ ಮನೆ. ಎಷ್ಟನೇ ಫ್ಲೋರ್ ಅಲ್ಲಿ ಇದ್ದೀರಾ? ಕೆಳಗಡೆ ಇದ್ದೀರಾ? 2, 3 ಯಾವ್ದ್ರಲ್ಲಿ ಇದ್ದೀರಾ? ಫಸ್ಟ್ ಫ್ಲೋರ್ ಅಲ್ಲಿ ಇದೀನಿ ಸರ್. ಫಸ್ಟ್. ಕೆಳಗಡೆ ಯಾರು? ಕೆಳಗಡೆ ಅಜ್ಜಿ ಇದ್ದಾರೆ. ಓಕೆ. ನಿಮ್ಮ ಮೇಲೆ, ನಿಮ್ಮ ಫ್ಲೋರ್ ಮೇಲೆ ಇನ್ನೊಬ್ರು ಇದ್ದಾರಾ? ಯಾರು ಇಲ್ಲ, ಖಾಲಿ ಇದೆ. ಅಂತೂ ಮನೆ ಇದೆ? ಇಲ್ಲ, ಖಾಲಿ ಇದೆ. ಓ, ಮೇಲ್ಗಡೆ ಅದನ್ನು ನೀವು ಬಳಸ್ಬೋದಾ? ಇಲ್ಲ, ಬಳಸ್ಬೋದು. ಓಕೆ. 4 ತಿಂಗಳಾಯ್ತಾ ಬಂದು? ಹಾ ಸರ್. ಯಾವ ದಿಕ್ಕು ರಸ್ತೆ? ರಸ್ತೆ ಯಾವ ದಿಕ್ಕು ಅಂದೆ? ಪೂರ್ವ. ಓಕೆ. ಬಾಗಿಲು? ಪೂರ್ವದ ಬಾಕ್ಲೆ. ಓಕೆ. ನಿಮ್ಮ ಮಗನಿಗೆ ಕಾಲು ಜೂಮ್ ಹಿಡಿಯತ್ತಾ, ಕಾಲು ನೋವು ಬರುತ್ತಾ? ಯಾವ್ದು ಹೇಳ್ತಾನೆ? 2 ಹೇಳ್ತಾನೆ ಗುರುಗಳೇ. 23 ವರ್ಷ ಆಯ್ತು, ಇದು ಹಿಂಗೆ ಅನುಭವಿಸೋದು? ನಗ್ತಾ ಇದ್ದೀರಾ? 23 ವರ್ಷದ ಮಗನಿಗೆ ಕಾಲು ಜೂಮ್ ಹಿಡಿಯೋದು ಐತೆ, ಕಾಲು ನೋವು ಐತೆ, ಹಿಂಗೆ ಇರ್ಬೇಕು ಅಂತೀರಾ ಮಗನಿಗೆ? ಇಲ್ಲ ಗುರುಗಳೇ, ಮತ್ತೆ ತೋರಿಸ್ತಾ ಇದ್ದೀವಿ. ಟ್ರೀಟ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾನೆ ಇದ್ದೀವಿ. ಆದ್ರೂ ಅವನಿಗೆ ನೋವು ಬರ್ತಾನೆ ಇದೆ. ಈಗ ಏನ್ ಮಾಡೋದು ಅಂತ? ಅಲ್ಲಿ ಹೋಗಿ ಎಲ್ಲಾ ಕಡೆ ತೋರ್ಸಾಯ್ತು, ಆದ್ರೂ ಸರಿ ಹೋಗ್ಲಿಲ್ಲ. ಮತ್ತೆ ಮುಂದೇನು ಅಷ್ಟೇನಾ? ನೀವೇ ಹೇಳ್ಬೇಕು ಗುರುಗಳೇ, ಏನ್ ಮಾಡ್ಬೇಕು ಅಂತ. ಎಲ್ಲ ಕೈ ಚೆಲ್ಬಿಟ್ರು ಗುರುಗಳೇ, ಒಂದೇ ಮಾತು. ಎಲ್ಲಾ ಕಡೆ ಹೋದೋ ಕೈ ಚೆಲ್ಬಿಟ್ರು. ಈ ಮಾತು ಸುಮಾರು ರಿಪೋರ್ಟ್ ಇದೆ. ನೆನ್ನೆ ಒಬ್ರು ಹೇಳಿದ್ರು, ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಂಗನ್ಬಿಟ್ರೆ ಕತೆ ಏನು ಅಂತ ನನ್ನ ಪ್ರಶ್ನೆ. ಏನಮ್ಮ? ಆಗದೇ ಇಲ್ಲ, ಗೊತ್ತೇ ಇಲ್ಲ, ನೀವೇ ಅರ್ಥ ಮಾಡ್ಕೋಬೇಕು ಅಂದ್ರೆ ಏನ್ ಮುಂದಕ್ಕೆ ಏನ್ ಕತೆ? ಅಂದ್ರೆ ಇದು ಎಷ್ಟು ಮಟ್ಟಿಗೆ ನಂಬಬೇಕು, ನಂಬಾರ್ದ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಹಾ ಗುರುಗಳೇ. ಹಂಗಂದ್ರೆ ಉತ್ತರ ಏನಮ್ಮ? ಉತ್ತರ ಏನು ಇಲ್ಲ ಗುರುಗಳೇ. ಸಮಸ್ಯೆ ಅಂತೂ ಇದೆ. ಸರಿ, ಯಾಕೆ? ಅದೇ ಗೊತ್ತಿಲ್ಲ ಗುರುಗಳೇ. ಅದೇ ಗೊತ್ತಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದು ಎಲ್ಲಿಗೆ? ಅದೇ ಎಂಡ್ತಾನೆ. ಇನ್ ಮುಂದೆ ದಾರಿನೇ ಇಲ್ವಲ್ಲ. ಈಗ ಅವರೇ ಗೊತ್ತಿಲ್ಲ ಅಂದ ಬರೋ ಕತೆ ಏನು? ಇದು ಪ್ರತಿಯೊಬ್ರು ಯೋಚನೆ ಮಾಡ್ಬೇಕು. ಹಂಗಂತ ಅವ್ರು ಗೊತ್ತಿಲ್ಲ ಅಂತಲ್ಲ, ಹಂಗ ಹೇಳಕ್ಕಾಗತ್ತಾ? ಇಲ್ಲ ಇಲ್ಲ ಗುರುಗಳೇ, ಗೊತ್ತಿಲ್ಲ ಅಂತಲ್ಲ. ನಿಮ್ಮ ತಿಳುವಳಿಕೆ, ನಿಮ್ಮ ಅರಿವು ನಿಮಗೆ ಗೊತ್ತಾಗಿಲ್ಲ. ಅವರು ನೀವು ಸರಿಯಾಗಿಲ್ಲ, ನೀವು ಸರಿಯಾಗಿ ಹುಟ್ಟಿಲ್ಲ ಅಂತ ಹೇಳಕ್ಕಾಗತ್ತಾ? ಇಲ್ಲ ಗುರುಗಳೇ. ನಾವು ತಿಳಿದ ಮಟ್ಟಿಗೆ ನಮ್ಗೆ ಏನು ಅರಿವು ಗೊತ್ತಾಗ್ತಾ ಇಲ್ಲ. ಅದು ನೀವೇ ಅನುಸರಿಸ್ಕೋಬೇಕು ಅಂದ್ರೆ ನೀವು ಚೇಂಜ್ ಆಗ್ಬೇಕು, ಅಥವಾ ಏನೋ ಒಂದು ಚೇಂಜ್ ಮಾಡ್ಕೋಬೇಕು ಅಂತ ರಿವರ್ಸ್ ಹೇಳ್ಬೇಕು. ಅದನ್ನು ಹೇಳಲ್ಲ ಪಾಪ ಅವರು. ಅವ್ರವ್ರ ವೈಯಕ್ತಿಕ ಹೆಂಗಿರುತ್ತೋ. ನಮ್ಮ ಕೈಲಿ ಆಗಲ್ಲ, ನಮಗ್ ಗೊತ್ತಿಲ್ಲ, ಮುಂದೆ ನೋಡ್ಕೊಳ್ಳಿ ಅಂದ್ರೆ ಏನ್ ಬೇಕಾದ್ರೆ ಆಗ್ಬೋದು. ನಿಮ್ಗೆ ಕನ್ಸಲ್ಲಿ ಹಾವು ಕಾಣಿಸುತ್ತ ತಾಯಿ? ತುಂಬಾ ಗುರುಗಳೇ. ಕಚ್ಚುತ್ತಾ? ಮುಂದೆ ಹರ್ಕೊಂಡು ಹೋಗುತ್ತಾ? ಓಡಿಸ್ಕೊಂಡ್ ಬರುತ್ತಾ? ಯಾವುದು? ಒಂದ್ಸರಿ ಕಚ್ಚದಂಗ ಆಗಿದೆ, ಇನ್ನೊಂದ್ಸರಿ ಓಡಿಸ್ಕೊಂಡ್ ಬಂದಿದೆ ಗುರುಗಳೇ. ಓಕೆ. ನಿಮ್ ಯಜಮಾನ್ ಹತ್ರ ಹೇಳಿದ್ರಾ? ನಿಮ್ ಯಜಮಾನ್ರಿಗೆ ಹೇಳಿದ್ರ ಈ ತರ ಕಾಣಿಸುತ್ತೆ ಕನ್ಸಲ್ಲಿ? ನಂಬಲ್ಲ ಗುರುಗಳೇ. ಓಕೆ. ಈಗ ನಂಬಲ್ಲ ಅಂದದೇ ಟ್ರೀಟ್ಮೆಂಟ್. ಇವ್ರು ನಂಬಲ್ಲ, ಇವ್ರ ಯಜಮಾನ್ರು ಅಂದ್ರಲ್ಲ, ಅದೇ ಮಗನ್ ಶಿಕ್ಷೆ. ನಂಬಲ್ಲ ಅಂದ್ರೆ ಮದುವೆ ಮಾಡ್ಕೋಬಾರ್ದಾಗಿತ್ತು, ಮಕ್ಳು ಮಾಡ್ಕೋಬಾರ್ದಾಗಿತ್ತು, ಒಂಟಿ ಇರ್ಬೇಕಿತ್ತು. ನೀವು ಮಾಡೋದೆಲ್ಲ ಮಾಡ್ಕೋತೀನಿ, ನಂಗೆ ನಂಬಿಕೆ ಇಲ್ಲ ಅಂದ್ರೆ ಆ ಹುಡುಗ ಅನುಭವಿಸ್ತಾನೆ. ಅದನ್ನ ಇವ್ರು ನೋಡ್ಬೇಕು. ಇವರು ದೇಶ ಸುತ್ತಿದ್ರು ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಯಾಕೆ ಅಂದ್ರೆ ಇವ್ರ ಯಜಮಾನ್ರು ಬಗ್ಗಲ್ಲ. ಏನಾಯ್ತದೆ? ಮಧ್ಯೆ ಓಡಿಸ್ತಾ ಇರೋದು ಆಟೋ, ಆವು ಮೇಲೆ ಹತ್ಸಿರೋದು, ಬೆಕ್ಕನ್ ಮೇಲೆ ಹತ್ಸಿರೋದು, ನಾಯಿ ಮೇಲೆ ಹತ್ಸಿರೋದು, ಇವೆಲ್ಲ ಲೆಕ್ಕ ಇಲ್ಲಮ್ಮ ಅವ್ರಿಗೆ. ಅಡ್ಡ ಬಂದ್ಬಿಟ್ಟು ನಾವೇನ್ ಮಾಡಕ್ಕಾಯ್ತದೆ? ಹತ್ತಿಸ್ಕೊಂಡು ಹೋಯ್ತಿರೋದೆ, ಇಲ್ಲ ಗುದ್ದು ಬಿಡೋದೆ.
ನಿಮ್ಮ ಯಜಮಾನರು ಯಾವಾಗಾದ್ರೂ ಈ ವಿಚಾರ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ರಾ? ಹಾ ಮಾಡಿದ್ದಾರೆ ಗುರುಗಳೇ. ನೀವು ಹೇಳ್ಬೇಕಿತ್ತು, ಏನ್ರಿ ಇದು ನೀವು ಹಿಂಗ್ ಮಾಡ್ಬಿಟ್ರಿ ಹೆಂಗೆ, ಅದು ಒಂದು ಪ್ರಾಣ ಅಲ್ವಾ ಅಂತ ಹೇಳ್ಬೇಕಿತ್ತಲ್ವಾ? ಹಾ ಹೇಳಿದೇವ್ ಮಾಡಿ ಗುರುಗಳೇ. ಹೋಗಬೇಕಾದ್ರೆ ಮತ್ತೆ ಸಡನ್ ಆಗಿ ರಸ್ತೆಯಲ್ಲಿ ಬಂದ್ಬಿಡ್ತಾವಲ್ಲ. ಬಂದ್ಬಿಡೋದಲ್ಲ, ಇವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಬರುತ್ತದು. ಹಾ ಹಾ ಅಮ್ಮ ಇಂಥವ್ರು ವಿಧಾನಸೌಧ ಪಕ್ಕದಲ್ಲಿ, ಯಾಕೆ ಸೆಂಟ್ರಲ್ ಸಿಟಿ ಅಲ್ವೇನಮ್ಮ, ಆ ವಿಧಾನಸೌಧ ಪಕ್ಕದಲ್ಲಿ ಮನೆ ಕಟ್ಸಿದ್ರು ಅಲ್ಲೂ ಅವು ಬರುತ್ತೆ. ಯಾರು? ಈ ಪಿತಾಶ್ರೀ, ಈ ಮಗು ಮೀನರಾಶಿ, ಅವ್ರ ಪಿತಾಶ್ರೀ ಅವ್ರು ನಡ್ಕೊಂಡು ಬಂದಂತ ದಾರಿ ಈ ರೀತಿ ಆಗಿರೋ ದೆಸೆಯಿಂದ ಕನ್ಸಲ್ಲಿ ಹಾವು, ಮನೆಯಲ್ಲಿ ಹಾವು, ಪ್ರಯಾಣದಲ್ಲಿ ಹಾವು, ಜೀವನವೆಲ್ಲ ಹಾವು. ಹಾವು ಕಂಡ್ರೆ ಖುಷಿನ ಭಯನಾ? ಭಯ ಗುರುಗಳೇ. ಜೀವನವೆಲ್ಲ ಭಯದಲ್ಲೇ ಬದುಕಬೇಕು. ಹಂಗೆ ಆ ಹುಡುಗನು 23 ವರ್ಷ ಆಯ್ತು, ಮುಂದಕ್ಕೆ ಅವನ ಅಕೌಂಟ್ ಏನು ಕೇಳಂಗಿಲ್ಲ. ಅಷ್ಟೇ, ಮದುವೆನ, ಕೆಲಸನ, ನೆಮ್ಮದಿನ ಏನಿಲ್ಲ, ಸುಮ್ಮನೆ ಗುರಾಯಿಸೋದಷ್ಟೇ. ಜಾಸ್ತಿ ಮಾತಾಡಲ್ಲ, ಕಮ್ಮಿ ಮಾತಾಡೋದು, ಯೋಚನೆ ಮಾಡ್ಕೊಂಡಿರೋದು. ನಿಮ್ಮ ಮಗ ಮಾತಾಡೋ ಸ್ಪೀಡ್ ಇದೆಯೇನಮ್ಮ? ಹಲೋ, ಬಹಳ ಇದೆ ಗುರುಗಳೇ. ಓಕೆ, ತುಂಬಾ ಸ್ಪೀಡ್ ಇದ್ದಾನೆ. ನೋಟ ಹೇಗಿದೆ? ಒಂದ್ ಸ್ವಲ್ಪ ದುರ್ಗುಟ್ಕೊಂಡ್ ನೋಡ್ತಾನೆ. ಸಿಟ್ ಬಂದಾಗೆಲ್ಲ ದುರ್ಗುಟ್ಕೊಂಡ್ ನೋಡ್ತಾನೆ. ಯಾಕೆ ಅಂದ್ರೆ ನಿಮ್ಮನ್ನ ಮಟ್ಟ ಹಾಕಕ್ ಬಂದಿದ್ದೀನಿ ಅಂತ. ಹಾ ಅಪ್ಪ ಅಮ್ಮನ ಹೆಂಗ್ ನೋಡ್ತಾರೆ ಅಂದ್ರೆ ತಿಳ್ಕೊಬೇಕು. ನಿಮ್ಗೈತೆ ಮುಂದೆ ಮಾರಿ ಹಬ್ಬ, ನಿಮಗೆ ಸರಿಯಾಗಿ ರಿಪೇರಿ ಮಾಡಕ್ ಬಂದಿದ್ದೀನಿ, ಎಚ್ಚರಿಕೆ ತಗೊಳ್ಳಿ ಅಂತ. ಆದ್ರೂ ಮಗ ಅಲ್ವಾ, ಪ್ರೀತಿ ಹೆಂಗ್ ನೋಡಿದ್ರು ಸಹಿಸ್ಕೋತಾರೆ, ಆಮೇಲೆ ಅನುಭವಿಸ್ತಾರೆ. ಈಗ ಆಲ್ರೆಡಿ ಅನುಭವಿಸ್ತಾ ಇದ್ದಾರೆ. ಈಗ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಮ್ಮ? ನಿಮ್ಮ ಮನೆಯಲ್ಲಿ ಒಂದ್ ನಿಮಿಷ ಈಗಲೇ ಇಷ್ಟೊಂದು ಟೈಮ್ ಆಯ್ತು. ನಿಮ್ಮ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು, ದುಡ್ದಿದ್ದು ಅಷ್ಟೋ ಇಷ್ಟೋ ಮನೇಲಿ ಡಬ್ಬಿಲಿ ಹಾಕಿ ಇಡುವಷ್ಟು ಮಟ್ಟಕ್ಕೆ ಆಗಬೇಕು, ಮಗನಿಗೂ ಮುಂದಿನ ದಾರಿ ಚೆನ್ನಾಗಿ ಸಿಗಬೇಕು ಅಂದರೆ ನೀವು ಮೊದಲು ನಿಮ್ಮ ಯಜಮಾನ ನಂಬಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನಂಬಿಸೋಕೆ ಏನು ಮಾಡಬೇಕು ಅಂದರೆ ದೇವಸ್ಥಾನಕ್ಕೆ ಹೆಂಗಾರು ಮಾಡಿ ತಲೆ ಮೇಲೆ ಐಸ್ ಕ್ರೀಮ್ ಇಟ್ಟು ನಿಮ್ಮ ಯಜಮಾನ್ರಿಗೆ ಕರಗಿಸ್ಬೇಕು ಕಣಮ್ಮ. ಹೆಂಡತಿ ಆದವ್ರು ಗಂಡನ್ನ ಕರಗಿಸ್ತಿಲ್ಲ ಅಂದರೆ ಮದುವೆ ಮಾಡ್ಕೊಂಡಿದ್ದೇನಕ್ಕೆ? ಏನಮ್ಮ, ಹೆಂಡತಿ ಗಂಡನ್ ಕರಗ್ಸಕ್ಕೆ ಮದುವೆ ಮಾಡೋದು. ಯಾಕೆ ಕರಗಿಸಿಲ್ಲ ಅಮ್ಮ ನೀನು? ಹೋಲಿ, ಪುರ್ಸತ್ತಿಲ್ಲ, ಪ್ರಯತ್ನ ಮಾಡು. ಅವರು ಸಿಟ್ಟಲ್ಲೇ ಇರ್ತಾರೆ ಗುರುಗಳೇ. ಓಕೆ, ಏನು ಮಾಡೋಕ್ಕಾಗಲ್ಲ, ಸಿಟ್ಟಲ್ಲಿ ಇರಲೇಬೇಕು. ಇದು ದೊಡ್ಡ ಕತೆ. ನಿಮ್ಮ ಯಜಮಾನ್ರು ಏನಾದ್ರು ಪಳಗ್ಸಕ್ಕೆ ಮಾಡ್ಬೇಕಂದ್ರೆ ದೇವಸ್ಥಾನಗಳಿಗೆ ಬೆಳಗ್ಗೆ ಹೊತ್ತು ಹೋಗಿ ಒಂದಷ್ಟು ಏನಾದ್ರು ಸೇವೆ ಮಾಡು. ಒಂದು ವಾರ 10 ದಿವಸ ಗುಡಿಸೋದು, ರಂಗೋಲಿ ಹಾಕೋದು, ದೇವಸ್ಥಾನದಲ್ಲಿ ಏನಾದ್ರು ಒಂದು ಸೇವೆ ಮಾಡು. ಜನ ಆಡ್ಕೋತಾರೆ ಅಂತ ಅನ್ಕೋಬೇಡ. ಯಾವ್ದಾದ್ರು ರೀತಿ ನಿನ್ನ ಗಂಡನ ಪರಿವರ್ತನೆ ಆಗಿ ತಿಳ್ಕೊಳ್ಳೋಣ ನಡಿ ಅನ್ನೋ ಮಟ್ಟಕ್ಕೆ ಬರುತ್ತೆ. ತಿಳ್ಕೊತಾಯಿ, ಒಳ್ಳೆದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದಂದ್ರಿ? ನಾವು ಬೆಂಗಳೂರಿಂದ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ರಾಶಿ ಮೇಷರಾಶಿ, ಭರಣಿ ನಕ್ಷತ್ರ, ಲಹರಿಕಾ ಹೆಸರು, ಲಗ್ನ ಗೊತ್ತಿಲ್ಲ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಲಹರಿ ಏನ್ ಮಾಡ್ತಿದ್ದಾಳೆ? ಈಗ ಸೆಕೆಂಡ್ ಇಯರ್ ಇಂಜಿನಿಯರ್ ಮಾಡ್ತಿದ್ದಾಳೆ ಗುರುಗಳೇ. ಏನಾಗ್ಬೇಕಿತ್ತು ಇವಾಗ ನಿಮ್ಗೆ? ಅವ್ರ ಆರೋಗ್ಯ ಮುಂದೆ ಹೇಗೆ, ಯಾವ ಟೈಮಲ್ಲಿ ನಾವು ಮದುವೆ ಮಾಡ್ಬೋದು, ಯಾವ ಏಜ್ ಮಾಡ್ಬೋದು? ಅಯ್ಯೋ, ಇನ್ನೂ ಎಲ್ಲಮ್ಮ ಇದ್ದೀರಾ ನೀವು? ಅದನ್ನ ನಾವ್ ಹೇಳ್ದಂಗೆ ನೀವು ನಿಮ್ಮ ಮಗಳು ಮದುವೆ ಮಾಡಕ್ಕಾಗತ್ತಾ? ನಾನು ಹೇಳ್ತೀನಿ ಬರೋವರ ಮದುವೆ ಮಾಡೋ ಅಂತ ಆಗತ್ತಾ? ಆಗಲ್ಲ ಸರ್. ಅಲ್ಲಿ ಮತ್ತೆ ಯಾಕೆ ಕೇಳ್ತೀರಾ ಹೋಗ್ಬಿಟ್ಟು ಅಂತ? ಬುದ್ಧಿ ಇದೆಯೇನಮ್ಮ ನಿಮ್ಗೆ? ನನ್ನ ಮಗಳ ಮುಂದೇನು, ನನ್ನ ಮಗಳು ಮುಂದೆ ಏನು ಮಾಡಬೇಕು, ಮದುವೆ ಯಾವ ಮಾಡಬೇಕು, ಏನು ಕತೆ ಇದು? ಎಲ್ಲಿದ್ದೀರಾ ನೀವು ಇನ್ನೂ ಪ್ರಪಂಚದಲ್ಲಿ? ಇಷ್ಟೊಂದು ಮಂಕತನವಾಗಿದ್ದರೆ ಕಣ್ಣು ಮುಚ್ಕೊಂಡು ಭಗವಂತ ಕಣ್ಣು ಕೊಟ್ಟಿದ್ದಾನೆ ಕಣಮ್ಮ. ಇನ್ನೂ ಶಾಸ್ತ್ರ ಕೇಳೋ ಕೆಟ್ಟ ಬುದ್ಧಿ ಹೋಗಿಲ್ಲ ನಮ್ಮ ಜನಕ್ಕೆ. ಮುಂದೆ ಹೆಂಗಿರ್ತಾಳೆ, ಮದುವೆ ಯಾವಾಗ ಆಯ್ತದೆ, ಇದು ನಿಮ್ಮ ಮಗಳಿಗೆ ಹೇಳೋನು ಯಾವನಿದ್ದಾನೆ ಇಲ್ಲಿ? ಅವನು ಯಾವನ ತಲೆಕೆಟ್ಟವನು ಹೇಳ್ಬೇಕಷ್ಟೇ. ಇದನ್ನ ಹೇಳೋನು ತಲೆಕೆಟ್ಟವನು ಹೇಳೋದು ಏನು? ಇಂಥ ದಿನ ಮದುವೆ ಆಗತ್ತೆ, ತಲೆಕೆಟ್ಟವನು. ಯಾಕೆಂದ್ರೆ ಸುಳ್ಳು. ಯಾವನ್ ಕೈಲಾರು ಈ ಟೈಮ್ ಮದುವೆ ಆಗತ್ತೆ ಅಂತ ಹೇಳೋನು ಇದ್ದು ಬಿಟ್ರೆ, ಇಷ್ಟೇ ಗಂಟೆಗೆ ಮಗು ಹುಟ್ಟುತ್ತೆ ಅಂತ ಹೇಳಿದ್ರೆ, ಇಷ್ಟೇ ಗಂಟೆಗೆ ಮನುಷ್ಯ ಸಾಯ್ತಾನೆ ಅಂತ ಯಾವನಾರು ಇದ್ರೆ ಇದಾನೆ ನಮ್ಮ ಪ್ರಪಂಚದಲ್ಲಿ? ಮತ್ತೆ ಇದು ಯಾಕೆ ನಂಬ್ತಾರೆ ಇದೆಲ್ಲ ಅಂತ ಜನಗಳು? ಅಮ್ಮ, ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಇಲ್ಲ ಇಲ್ಲ, ಅರ್ಥ ಆಯ್ತು. ಕೆಟ್ಟ ಅಭ್ಯಾಸ ರೀ ಇದು. ಶಾಸ್ತ್ರ ಕೇಳೋದೇ ಮೂರ್ಖತನ. ಯಾವಾಗ ಬಿಡ್ತೀರಾ ನೀವು ಜನಗಳು? ನಿಮ್ಮ ಮಕ್ಕಳು ಹಣೆ ಬರ ತಗೊಂಡು ಇನ್ನೊಬ್ರ ಹತ್ರ ಯಾಕೆ ಕೇಳ್ತೀರಾ? ನನ್ನ ಗಂಡ ಹೇಳೋದ್ ಮಾತು ಕೇಳ್ತಿಲ್ಲ, ಅಲ್ಲೋಗಿ ಕೇಳೋದು. ಗಂಡನ್ ರಿಪೇರಿ ಮಾಡ್ಬೇಕು, ಅಯ್ಯಪ್ಪ ಏನ್ ಮಾಡ್ತಾನೆ? ಅವನ ಹೆಂಡತಿ ಗ್ಲಾಸ್ ಕಾಫಿ ಕೊಟ್ಟಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಲ್ಲೋಗಿ ಕೇಳೋದು. ನನ್ನ ಗಂಡ ನನ್ನ ಮಾತು ಕೇಳಲ್ಲ. ಏನಮ್ಮ, ಹೇಳೋಂಗೆ ಕಾಫಿ ಸಿಕ್ಕಾಯ್ತೋ ಇಲ್ಲೋ ಟೈಮ್ಗೆ, ಅಲ್ಲೋಗಿ ಕೇಳ್ತಾರೆ.
ಏನು ವಿಚಿತ್ರವಾಗೈತೆ ನಂಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಯಾವಾಗ ಬುದ್ಧಿ ಕಲಿತಾರೋ ಗೊತ್ತಿಲ್ಲ. ಆದ್ರೆ ಒಂದಂತೂ ತಿಳ್ಕೊಬಹುದು, ನಿಮ್ಮ ಮಗಳು ಮದುವೆ ಮಾಡ್ಕೊಳ್ಳುವಂಥ ಯೋಗ ಇದೆಯಾ ಅಂತ ಫಸ್ಟ್ ತಿಳ್ಕೊತಾಯಿ ನೀನು. ನಾನು ಹಸಿರು ಚಪ್ಪರ ಹಾಕಿಸಿ ಬಾಳೆಕಂಬ ಕಟ್ಟಿ ಅಕ್ಕಪಕ್ಕದವ್ರು ಕರೆದು ಅರ್ಶಿನ ಶಾಸ್ತ್ರ ಮಾಡ್ತೀನಾ? ಅಪ್ರಾಣೆ ಇಲ್ಲ, ಆಗಲ್ಲ. ಮದುವೆ ಇಲ್ಲ ಆಗತ್ತದು. ಅದೇಂಗೆ ಮದುವೆ ಆಗತ್ತೆ? ಆಗತ್ತೆ, ಬೇರೆ ಥರ ಆಗತ್ತೆ. ನೀವು ಅನ್ಕೊಂಡು ಮದುವೆ ಆಗಲ್ಲ. ಯಾಕೆ? ಭರಣಿ ನಕ್ಷತ್ರ. ಅಪ್ಪ ಅಮ್ಮನ ಗೋಳಾಕೊಳ್ಳೋಕೆ ನಕ್ಷತ್ರ ಇರೋದು. ಏನು ಗೋಳಾಕೊಳ್ಳೋದು? ಹೇಳ್ದಂಗೆ ಕೇಳಂಗಿಲ್ಲ, ಅವ್ರು ಹೇಳ್ದಂಗೆ ನೀವು ಕೇಳಬೇಕು. ಏನು ಮಾಡ್ತೀಯಮ್ಮ ಈಗ? ಹಲೋ, ಮಾಡೋದಿಲ್ಲ. ಅಲ್ಲಿ ಏನು ಮಾಡೋದೇನು ಬಂತು? ಅವ್ರು ಹೇಳ್ದಂಗೆ ನೀವು ಕೇಳ್ಬೇಕಷ್ಟೇ. ಕೇಳ್ತಿದ್ಯಾ? ಅಷ್ಟೇ ಅಷ್ಟೇ ಜೀವನ. ಎಜುಕೇಶನ್ ಅಮ್ಮ ತಿರ್ಗಾ ಇಷ್ಟು ಹೇಳಿದ್ರು ನಿಂಗೆ ಎಜುಕೇಶನ್ ಅಂತೀಯಲ್ಲಮ್ಮ. ನೀನ್ ಏನಮ್ಮ, ನಿನ್ನ ತಾಯಿ ಏನಮ್ಮ ಅವಳಿಗೆ, ಮಗಳಿಗೆ ತಾಯಿ, ಮಹಾತಾಯಿ. ಎಜುಕೇಶನ್ ಬೆಂಕಿ ಬೀಳ ಮೊದಲು ಆ ಮಗುನ ಮನಸ್ಥಿತಿ ಸರಿ ಮಾಡು ಮೊದಲು. ಇಷ್ಟು ಮಾತು ನಾನು ಯಾವ ಕಾರಣಕ್ಕೂ ಹೇಳಬಾರ್ದು ತಾಯಿ. ಎಜುಕೇಶನ್ ಅಂತ, ಎಜುಕೇಶನ್ ಜೀವನನೇ ಚೆನ್ನಾಗಿರಲ್ಲ, ಮುಂದಿನ ದಾರಿ ಚೆನ್ನಾಗಿರಲ್ಲ, ಸರಿ ಮಾಡ್ರಿ ಅಂತ ಹೇಳಿದ್ರೆ ಎಜುಕೇಶನ್ ತಗೊಂಡು ಏನು ತಲೆ ಮೇಲೆ ಹಾಕೋತೀಯನಮ್ಮ? ಏನಕ್ಕೆ ಬೇಕು ಎಜುಕೇಶನ್? ಅದಿಲ್ಲ ಅಂದ್ರೆ ಬದುಕಲ್ವೇ ನಮ್ಮ ಜನ? ಬದುಕ್ತಾರೆ ಗುರು. ಎಜುಕೇಶನ್ ಇಂದ ಬದುಕಕ್ಕೆ ಆಗಲ್ಲ ನಮ್ಮ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ನಮ್ಮ ಜನ. ಎಜುಕೇಶನ್ ಬೇಡ ಅಂತ ನಾನು ಹೇಳ್ತಿಲ್ಲ, ಆದ್ರೆ ನಿಜವಾದ ಎಜುಕೇಶನ್ ಯಾವುದು? ಮಕ್ಕಳು ಹೇಳ್ದಂಗೆ ಅಪ್ಪ ಅಮ್ಮ ಕೇಳೋ ಎಜುಕೇಶನ್ ಸರಿನಾ? ಇದು ಇಲ್ಲ ಗುರುಗಳೇ. ಯಾವ್ದಿರ್ಬೇಕಿತ್ತು? ಅಪ್ಪ ಅಮ್ಮ ಹೇಳ್ದಂಗೆ ಮಕ್ಳು ಕೇಳ್ಬೇಕಿತ್ತು. ಈಗ ಯಮ್ಮನ್ಗೆ ಅರ್ಥನೇ ಆಗ್ಲಿಲ್ಲ ಇನ್ನೂ. ಅವು ಹೇಳ್ದಂಗೆ ಕೇಳ್ಬೇಕಲ್ವಾ ನೀವು ಅಂದ್ರೆ ಹ್ಞೂ ಅಂತಾರೆ. ಮುಂದೆ ಎಜುಕೇಶನ್ ಹೆಂಗದೆ? ದಯವಿಟ್ಟಮ್ಮ ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನಿಂತರ ತಂದೆ ತಾಯಿಗಳು, ಮಕ್ಕಳನ್ನ ಹೆತ್ತಿರ್ತಕ್ಕಂಥ ತಂದೆ ತಾಯಿಗಳು, ಮಕ್ಕಳಿಗೆ ವಿದ್ಯಾಭ್ಯಾಸನೇ ಮುಖ್ಯ ಅಲ್ಲ, ಅಭ್ಯಾಸ ಮುಖ್ಯ. ಯಾವ್ದು ಮುಖ್ಯ? ಅಭ್ಯಾಸ. ವಿದ್ಯಾಭ್ಯಾಸ. ಅದು ವಿದ್ಯೆ ಅನ್ನೋದು ಅಭ್ಯಾಸ. ನಾವು ವಿದ್ಯಾಭ್ಯಾಸ ಬಿಟ್ಟು ಬರೀ ಎಜುಕೇಶನ್, ಅಭ್ಯಾಸ ಬೇಡ. ಅಭ್ಯಾಸ ಬೇಡ. ತಿಳ್ಕೊಳಕ್ಕೆ ಪ್ರಯತ್ನ ಮಾಡು ತಾಯಿ. ಯಾಕಿದೆ ಹೇಳ್ತೀನಿ ಅಂದ್ರೆ ಹೆದರ್ಕೊಳ್ಬೇಡಿ. ಭರಣಿ ನಕ್ಷತ್ರ ಹೆಣ್ಣು ಹುಡುಗಿ ಅಂದ್ರೆ ಕೆಂಡವನ್ನ ಜೇಬಲ್ಲಿ ಇಟ್ಕೊಂಡಿದೀವಿ ಅಂತ ತಿಳ್ಕೊಳ್ಳಿ. ಹೆಣ್ಣಾಗ್ಲಿ ಗಂಡಾಗ್ಲಿ ಭರಣಿ ನಕ್ಷತ್ರದ ಮಗು ಹುಟ್ಟಿದ್ರೆ ಕೆಂಡವನ್ನ ಜೇಬಲ್ಲಿ ಇಟ್ಕೊಂಡಿದೀವಿ. ಸರಿಯೇನಮ್ಮ? ಹೌದು. ಸುಟ್ಟೋಗ್ತೀವಿ ಅಂತ. ಜೋಪಾನ ಜೋಪಾನ. ಹೆದರ್ಕೊಳ್ಳೋದಲ್ಲ, ಹೆದರ್ಸಕ್ ಪ್ರಯತ್ನ ಮಾಡಿ, ತಿಳ್ಕೊಳಕ್ ಪ್ರಯತ್ನ ಮಾಡಿ. ಹೆದರ್ಸಕ್ ಹೋದ್ರೆ ಹೆದರ್ಕೊಳ್ಳಲ್ಲ ಅವರು. ಭರಣಿ ನಕ್ಷತ್ರದವರು ನಿಮ್ಗೆ ಹೇಳಿದ್ರೆ ಎದುರಿಸ್ತಾರೆ. ಈ ಸತ್ಯವನ್ನ ಫಸ್ಟ್ ತಿಳ್ಕೋಬೇಕು. ನಮ್ಮ ವಂಶದಲ್ಲಿ ಭರಣಿ ನಕ್ಷತ್ರ ಯಾಕೆ ಬಂತು? ಈ ತಿಳ್ಕೊಳಕ್ ಪ್ರಯತ್ನ ಮಾಡುತ್ತಾ. ಈ ಎಜುಕೇಶನ್ ಮುಂದಕ್ಕೆ ಏನಾಗುತ್ತೆ, ಮದುವೆ ಯಾವಾಗ ಆಗುತ್ತೆ ಅದನ್ನ ಕೇಳ್ಕೊಳ್ಳಿ. ನಿಮ್ಮ ಮನೆ ಬರ, ನಾವೇನು ಮಾಡೋಕ್ಕಾಗಲ್ಲ, ಅದೆಲ್ಲೂ ಇಲ್ಲ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನನ್ನ ಹೆಸರು ಮಹಾಲಕ್ಷ್ಮಿ ಅಂತ, ಬೆಂಗಳೂರಿನ ಕಲೆ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ಮ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ಸಿಂಹ ರಾಶಿ, ಮಕ ನಕ್ಷತ್ರ, ದೇವಗಣ, ಪಂಚಮಿ, ಶುಕ್ಲ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಎಲ್ಲಮ್ಮ ದೇವಗಣ ಹಿಡ್ಕೊಂಡ್ಬಿಟ್ಟಿದ್ಯಾ? ಯಾರಮ್ಮ ಹೇಳಿದ್ದು ದೇವಗಣ? ಯಾಕೆ? ಸಿಂಹ ರಾಶಿ ಬಂದೈತಲ್ಲ ಅದಕ್ಕೆ. ಅಲ್ಲ, ನೀನೇ ತಿಳ್ಕೊಂಡ ಅವರೇ ಹೇಳಿದ್ರ ಅಂತ? ನಾನೇ ತಿಳ್ಕೊಂಡಿದ್ದೀನಿ. ದೇವಗಣದ ಅರ್ಥ ಗೊತ್ತಾ ನಿಂಗೆ? ಗೊತ್ತಿಲ್ಲ. ಇಷ್ಟೇ ಪುಸ್ತಕದಲ್ಲಿ ಇತ್ತು ಸ್ವಾಮಿ, ಓದ್ದೆ. ದೇವಗಣ ಅಂದ್ರೆ ಏನ್ ಗೊತ್ತಾ? ನಾವ್ ಏನ್ ಓದಿದೀಯಾ? ನಾನು 10th ಓದಿದ್ದೀನಿ. ನೀನು ಕಷ್ಟ ಪಡದೆ ನೀನು ಮುಂದಕ್ಕೆ ಪ್ರತಿಯೊಂದು ಬರ್ತಾ ಇದೀಯಾ, ಅಥವಾ ನೀನೇ ಕಷ್ಟಪಟ್ಟು ಎಲ್ಲ ಪಡ್ಕೋಬೇಕಾ? ಕಷ್ಟಪಟ್ಟೆ ಪಡ್ಕೊಂಡಿದ್ದೀನಿ. ಹಂಗಿದ್ಮೇಲೆ ದೇವಗಣ ಎಲ್ಲಿ ಬಂತಿಲ್ಲಿ? ಅಮ್ಮ, ಏನಾರು ಒಂದು ಪದಾರ್ಥ ಬಿದ್ದರೆ ಇವಳೇ ಎದ್ದು ಎತ್ಕೋಬೇಕು. ದೇವಗಣದವ್ರ ವಿಚಾರ ಏನ್ ಗೊತ್ತಾ? ಯಾರೋ ತಂದು ನಿಮ್ದ ಇದು ಅಂತ ಪದಾರ್ಥ ಹತ್ರ ಕೊಟ್ಬಿಟ್ಟು ಹೋಗ್ತಾರೆ. ಇವರು ದೇವಗಣದವರು. ರಾಕ್ಷಸ ಗಣದವ್ರು ಯಾರು ಅಂದ್ರೆ ಬೈಕೊಂಡು ಜಗಳ ಆಡ್ಕೊಂಡು ಎತ್ಕಬಾ, ಕಾಲು ಒತ್ಕೊಬತ್ತೀಯ, ಗೊತ್ತಾಗಲ್ವಾ? ಇದು ರಾಕ್ಷಸ ಗಣದವ್ರು. ಮನುಷ್ಯ ಗಣದವ್ರು ಏನು ಅಂದ್ರೆ ಎಲ್ಲ ಅವರೇ ಮಾಡ್ಕೋಬೇಕು, ಸಪೋರ್ಟ್ ಯಾರು ಕೊಡಲ್ಲ. ಗಂಡ ಆದ್ರೂ ಅಷ್ಟೇ, ಹೆಂಡತಿ ಆದ್ರೂ ಅಷ್ಟೇ, ಅಪ್ಪ ಆದ್ರೂ ಅಷ್ಟೇ, ಅಮ್ಮ ಆದ್ರೂ ಅಷ್ಟೇ. ನೀನ್ ಬಾಯ್ಕೋ, ನೀನ್ ಮಾಡ್ಕೋ, ನನ್ಗೆ ಹೇಳ್ಬೇಡ. ಇದು ಮನುಷ್ಯಗಣ. ದೇವಗಣ ಅಂದ್ರೆ ಕೂತಲ್ಲೇ ಪ್ರತಿಯೊಂದನ್ನು ಬೇರೆಯವ್ರ ಕೈಲಿ ಮಾಡಿಸ್ಕೊಂಡು ಸುಖ ಪಡೋದು. ಅಮ್ಮ, ಗೊತ್ತಾಯ್ತಾ? ಗೊತ್ತಾಯ್ತು ಗುರುಜಿ. ಈ ದೇವಗಣ ಇವತ್ತಿಗೆ ಬಿಟ್ಬಿಡು. ಇದನ್ನ ಸೋಮಾರಿ ಗಣ ಅಂತ ಇಟ್ಕೋ. ಯಾಕೆ ಅಂತೀಯಾ? ಎಷ್ಟು ವಯಸ್ಸು ನಿಂಗೆ? ನಂಗೆ ಇವಾಗ 28. ಏನ್ ಮಾಡ್ತಿದ್ಯಾ? ನಾನು ಹೌಸ್ ವೈಫ್, ಇವಾಗ ಮನೇಲೇ ಇದ್ದೀನಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ?
8 ತಿಂಗಳಾಯ್ತು. ಓ ಸೂಪರ್ ಅನ್ನುತ್ತಾ ಇದೆಯಾ? ಸೂಪರ್ ಅಂತ ಇದೆಯಾ? ಮದುವೆ ಜೀವನ ಅಯ್ಯೋ ಅಂತ ಇದೆಯಾ? 50-50 ಗುರುಜಿ. 8 ತಿಂಗಳಿಗೆ 50 ಬಂದ್ಬಿಟ್ಟಿದ್ಯಲ್ಲಮ್ಮ. ಇನ್ನು 8 ವರ್ಷ ಕತೆ ಏನು? ಅಂದ್ರೆ ಅವಾಗ ಸ್ವಲ್ಪ ಜಗಳ ಆಡ್ತಿರ್ತೀವಿ, ಚೆನ್ನಾಗಿರ್ತೀವಿ. ಅಲ್ಲ ಆಗ್ಲೇಬೇಕು. ಅಯ್ಯೋ ಸಿಂಹರಾಶಿಯವರು ಚೆನ್ನಾಗಿರೋದು ಅಂದ್ರೆ ಏನ್ ಅರ್ಥ ಐತೆ? ನಾನು ಏನ್ ಹೇಳಿದ್ದೀನಿ? ಸಿಂಹರಾಶಿಯವರು ರಕ್ತ ಕೆಟ್ಟಿದೆ, ತಲೆ ಕೆಟ್ಟಿದೆ, ನಿದ್ದೆ ಕೆಟ್ಟಿದೆ, ಹೊಟ್ಟೆ ಕೆಟ್ಟಿದೆ, ಬೆನ್ನು ಕೆಟ್ಟಿದೆ, ಕಾಲು ಕೆಟ್ಟಿದೆ, ಜೀವನವೇ ಕೆಟ್ಟಿದೆ. ಸಿಂಹರಾಶಿಗೆ ಏನ್ ಹೇಳಿ ನಾನು? ಎಲ್ಲವೂ ಕೆಟ್ಟಿದೆ. ರಕ್ತ ಕೆಟ್ಟಿದ್ರೆ ಮುಗಿತಲ್ಲ. ಅದಾದ್ಮೇಲೆ ನಿದ್ದೆ ಕೆಡ್ತು, ಹೌದಾ? ನಿದ್ದೆ ಯಾವಾಗ ಕೆಡ್ತು? ಎಲ್ಲವೂ ಕೆಡ್ತು. ಏನ್ ಹೇಳ್ತೀಯ ತಾಯಿ ನಾನು ಹೇಳಿದಕ್ಕೆ? ಹೌದು ಗುರುಜಿ. ಇದು ಯಾಕೆ ಅನ್ಭವಿಸ್ತಾ ಇದೀಯ? 28 ವರ್ಷ ಆಯ್ತು, ಮದುವೆ ಬೇರೆ ಮಾಡ್ಕೊಂಡಿದ್ಯಾ. ಮಗು ಪ್ರೆಗ್ನೆಂಟ್ ಆಗಿದ್ದೀನಿ. ಓ ನಾನು ಹೇಳಿದ್ದೆ ತಪ್ಪಾಗುತ್ತಾಗಾದ್ರೆ. ಈಗ ನೀನು ಕೇಳಲೇಬಾರ್ದಾಗಿತ್ತು ಪಾಪ. ಒಂದಂತೂ ತಿಳ್ಕೊ, ನಿನಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ಆಯ್ತು ಗುರುಜಿ. ಪೂಜೆ ಎಷ್ಟೊತ್ತು ಮಾಡ್ತೀಯಾ? ಶುರು ಮಾಡ್ತೀನಿ, ಹೇಳಿ. ಪೂಜೆ ಎಷ್ಟೊತ್ತು ಮಾಡ್ತೀಯ? ಬೆಳಗ್ಗೆ ಹೊತ್ತು ದೇವರದ ಮನೆಯಲ್ಲಿ ಬೆಳಿಗ್ಗೆ 9 ಗಂಟೆ ಮಾಡ್ತೀನಿ. ಮೊದಲಿಂದ ಇದೇನಾ? ಒಂದೊಂದ್ಸಲ 9 ಗಂಟೆ ಮಾಡ್ತೀನಿ, ಇನ್ನೊಂದ್ಸಲ 11 ಗಂಟೆ 12 ಗಂಟೆ ಮಾಡ್ತೀನಿ, ಇನ್ನೊಂದ್ಸಲ 3 ಗಂಟೆ. ಸಾಯಂಕಾಲ ತನಕ ಮಾಡ್ಬೋದು, ಮಲಗಕ್ ಮುಂಚೆ ಮಾಡ್ಬಿಟ್ಟು ಮಲ್ಕೋಬೋದಲ್ಲ. ದೇವ್ರೇನ್ ಕೇಳಿಲ್ಲ ತಾನೆ? ಈಗ ಸಿಕ್ತಲ್ಲ ಅಡ್ರೆಸ್ಸು. ಇನ್ನೆಲ್ಲಮ್ಮ ಜೀವನ ಎಲ್ಲ ಕೆಟ್ಟಿರೋದೆ. ಬೇರೆ ಮಗು ಬೇರೆ ಮಾಡ್ಕೊಂಡಿದ್ಯಾ ತಾಯಿ, ಮಾಡ್ಕೊಂಬಿಟ್ಟಿದೀಯಾ. ಆದ್ರೂ ಒಂದಂತೂ ತಿಳ್ಕೊ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಸತ್ಯನಾರಾಯಣನ ಪುಸ್ತಕ ತಗೊಂಡು ಎಷ್ಟು ಸಾಧ್ಯ ಅಷ್ಟನ್ನ ಅದನ್ನು ನೋಡು, ಮುಖಪುಟ ನೋಡು, ದೇವ್ರನ್ನ ಚೆನ್ನಾಗಿ ದೃಷ್ಟಿ ಇಟ್ಟು ನೋಡು. ಮಗು ಈ ಥರನೇ ಇರಬೇಕಲ್ವಾ ಅಂತ ಅನ್ಕೋತಾಯಿ. ಅದು ಬಿಟ್ಟು ನಿನಗೆ ಬೇರೆ ದಾರಿ ಇಲ್ಲ. ಈ ಸಮಯದಲ್ಲಿ ನಾನೇನು ಹೇಳಬಾರ್ದು, ಈ ಸಮಯದಲ್ಲಿ ನೀನೇನು ಕೇಳಬಾರ್ದು. ನಿಜಕ್ಕೂ ಇವತ್ತು ನೀನು ಕೇಳಿರ್ತಕ್ಕಂಥ ಮಂಗಳವಾರದ ವಿಶೇಷದಲ್ಲಿ ಶ್ರೀನಿವಾಸರು ಅಥವಾ ಸತ್ಯನಾರಾಯಣನನ್ನು ಎಷ್ಟು ನೀನು ಚೆನ್ನಾಗಿ ನೋಡ್ತೀಯೋ, ಎಷ್ಟು ಭಕ್ತಿಯಾಗಿ ಆ ದೇವರನ್ನ ನೋಡ್ತೀಯೋ, ಆ ಸ್ಮರಣೆ ಮಲ್ಕೊಳ್ಳುವಾಗ ಇಲ್ಲ ಶ್ರೀರಾಮ್ ಶ್ರೀರಾಮ್ ಅಂತ ಬರೆಯೋದು ಕಲ್ತ್ಕೋ. ಎಷ್ಟೋ ಒಂದು ಪರಿವರ್ತನೆ ಆಗೋದಕ್ಕೆ ಒಳ್ಳೆ ಸಮಯದಲ್ಲಾರು ಮಗು ನಿಮ್ಮ ಫ್ಯಾಮಿಲಿಗೆ ಎಂಟ್ರಿ ಆಗಲಿ. ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಯೋಚನೆ ಮಾಡಬೇಡ. ಅಷ್ಟು ಮಾಡು ತಾಯಿ. ಸತ್ಯನಾರಾಯಣ ಪುಸ್ತಕ ಎಷ್ಟು ಸಾಧ್ಯನೋ ಅಷ್ಟನ್ನು ಇವತ್ತೇ ಮಂಗಳವಾರ ವಿಶೇಷ ತರಿಸ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಅದು ನೋಡ್ತಾ ಇರು, ಮುಟ್ತಾ ಇರು. ಎಷ್ಟು ಸಾಧ್ಯ ಅಷ್ಟನ್ನ ಪ್ರೀತಿಸು. ತುಂಬ ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಮ್ಮ ಹೆಸರು ಶರಣಬಾಸು ಅಂತ, ಬಳ್ಳಾರಿಯಿಂದ ಮಾತಾಡ್ತಾರೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು ಮೇಡಮ್. ನಿಮ್ಮ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ಜನ್ಮ ನಕ್ಷತ್ರ ರೋಹಿಣಿ ಮೇಡಮ್. ಓಕೆ, ಇದು ಲಗ್ನ ಗೊತ್ತಿದ್ಯಾ? ಲಗ್ನ ಮೀನ ಲಗ್ನ. ಓಕೆ, ಗುರುಗಳಿದ್ದಾರೆ ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ಏನು ಕೇಳಿದ್ರೆ ಹೇಳೋದು ಅಂತ ತೀರ್ಮಾನನ? ಒಂದು ರೋಹಿಣಿ ನಕ್ಷತ್ರ ಅಂದ್ಬಿಟ್ಟು ಮುಂದಕ್ಕೇನು ನಾವೇ ಹೇಳ್ಕೊಳ್ಳೋದಾ? ಓಕೆ, ಏನು ಮಾಡ್ತಾ ಇದ್ದೀರಾ ತಾವು? ಗುರುಜಿ ನಮ್ದು ಪ್ಯಾರಾಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕಂಪ್ಲೀಟ್ ಆಗಿದೆ ಗುರುಜಿ. ಓಕೆ, ಎಷ್ಟು ವಯಸ್ಸು? 20 ಗುರುಜಿ. ಏನು ಹೆಸರು? ಶರಣಬಸವ ಅಂತ ಗುರುಜಿ. ಶರಣ ಬಸವ. ಟಿವಿದು ಸೌಂಡ್ ಬರ್ತಾ ಇದೆ, ಕಂಪ್ಲೀಟ್ ಮ್ಯೂಟ್ ಮಾಡಿದ್ರೆ ಒಳ್ಳೇದು ಅನ್ಕೋತೀನಿ. ಸಾರಿ ಗುರುಜಿ. ಈ ಮೊಬೈಲು ಟಿವಿ ಆನಲ್ಲಿ 24 hours ಆನಲ್ಲೇ ಇರಬೇಕು. ದೇವಸ್ಥಾನಕ್ಕೆ ಹೋದ್ರು ಅಲ್ಲೂ ನೋಡ್ಕೊಂಡೇ ದೇವ್ರು ನೋಡೋದು. ಏನ್ ಮಾಡೋ ಈ ಪ್ರಪಂಚ? ಏನ್ ಮಾಡತ್ತಾವು ಅಂದ್ರೆ ಈಗ 20 ವರ್ಷ ನೀವು. ಓಕೆ, ಹೌದು ಗುರುಜಿ. ಏನ್ ಕೇಳ್ಬೇಕು ಅಂತ ಮಾಡಿದ್ರಿ? ಕೆಲಸದ ಬಗ್ಗೆ ಕೇಳಬೇಕಂತ ಗುರುಜಿ. ಕೆಲಸ ಸಿಗುತ್ತಾ ಇಲ್ವಾ ಅಂತನಾ? ಗುರುಜಿ ಸಿಕ್ಕಿದೆ ಗುರುಜಿ, ಅಡ್ಜಸ್ಟ್ ಆಗ್ತಿಲ್ಲ ಗುರುಜಿ. ಊಟ ಸೆಟ್ ಆಗಲಾರದು, ಕೆಲಸ ಸೆಟ್ ಆಗಲ್ಲ ಅಂದ್ರೆ ಟೈಮ್ ಸೆಟ್ ಆಗಲ್ಲ ಅಂತನಾ? ಊಟ ಗುರುಜಿ ಒಂದ್ ಟೈಮ್ ಅಲ್ಲಿ ಊಟ ಸೆಟ್ ಆಗಲ್ಲ, ಇಲ್ಲ ಕೆಲಸ ಸೆಟ್ ಆಗಲ್ಲ, ಆಗುತ್ತೆ ಗುರುಜಿ. ಏನ್ ನೈಟ್ ಕೆಲಸನಾ? ಇಲ್ಲ ಗುರುಜಿ, ಲ್ಯಾಬ್ ಟೆಕ್ನಿಷಿಯನ್ ಗುರುಜಿ, ಹಾಸ್ಪಿಟಲ್ ಅಲ್ಲಿ. ಸರಿ, ಎಷ್ಟೊತ್ತು ಬರೋದು ಮನೆಗೆ? ಗುರುಜಿ ನಾನು ಅಲ್ಲೇ ಅಂದ್ರೆ ಬೇರೆ ಕಡೆ ಕೆಲಸ, ಅವರೇ ಅಲ್ಲೇ ರೂಮ್ ಕೊಟ್ಟಿದ್ರು ಗುರುಜಿ ನಮ್ಗೆ ಹಾಸ್ಪಿಟಲ್ ಅಲ್ಲಿ. ಈಗ ಮನೆಗೆ ಬಂದಿನಿ ಗುರುಜಿ. ಓಕೆ, ನಿದ್ದೆ ಚೆನ್ನಾಗಿ ಬರುತ್ತಾ? ಬರುತ್ತೆ ಗುರುಜಿ. ಓಕೆ, ಬೆಳಿಗ್ಗೆ ಎಷ್ಟೊತ್ತು ಕೇಳೋದು? ಬೆಳಿಗ್ಗೆ 8 ಗಂಟೆಗೆ ಎದ್ದೇಳ್ತೀನಿ ಗುರುಜಿ. 8 ಗಂಟೆಗೆ ಎದ್ದು ಸ್ನಾನ ಮಾಡೋದು, ತಿಂಡಿ ತಿನ್ನೋದು? ಗುರುಜಿ ಬೆಳಗ್ಗೆನೆ ಸ್ನಾನ, ಎದ್ಮೇಲೆ ಸ್ನಾನ ಎಲ್ಲ ತಿಂಡಿ. ಅದೇ ಎಷ್ಟೊತ್ತು ತಿಂಡಿ ತಿನ್ನೋದು ಅಂದೆ? ತಿಂಡಿ ಗುರುಜಿ 10 ಗಂಟೆ ಗುರುಜಿ, 10-10:30. 11 ಗಂಟೆ ಒಳಗೆ ಆಗತ್ತೆ? ಗುರುಜಿ 11 ಗಂಟೆ ಆಗುತ್ತೆ ಗುರುಜಿ. ಮಧ್ಯಾಹ್ನ ಊಟ? ಮಧ್ಯಾಹ್ನ 2:30-3 ಗಂಟೆ ಗುರುಜಿ. ಈ 11 ಗಂಟೆಯಿಂದ 3 ಗಂಟೆಗೆ ಎಷ್ಟು ಗಂಟೆ ಟೈಮ್ ಆಯ್ತು? ಒಂದು 3 hours ಆಯ್ತು ಗುರುಜಿ. ಓಕೆ, ನೀವಿರೋದು ಬೇರೆ, ಮೆಡಿಕಲ್ ಲೈನಲ್ಲಿ ಇದ್ದೀರಾ.
ಹೌದು ಗುರುಜಿ. ಒಂದು ಸಲ ತಿಂಡಿ ಆಗಲಿ ಊಟ ಆಗಲಿ ತಿಂದ ಮೇಲೆ 3 ಗಂಟೆ 4 ಗಂಟೆ ಒಳಗಡೆ ಮತ್ತೆ ತಿನ್ಬಹುದಾ? ಹಾ ಏನಮ್ಮ? ಇಲ್ಲ ಗುರುಗಳೇ, ಏನು ಹಸುನ ನಾವು? 6 ಅವರ್ ಇರ್ಬೋದು. ಅಮ್ಮ 6 ಗಂಟೆ ಟೈಮ್, ಅದಕ್ಕೆ ಟೈಮಿಂಗ್ ಇರೋದು ಹಾ ಅಲ್ವಾ? ನಾವು ಮನುಷ್ಯರು ಅಂತ ಅನ್ಕೊಂಡು 3 ಗಂಟೆ 4 ಗಂಟೆಗೆ ಮತ್ತೆ ಮೇಲಿಂದ ಮೇಲೆ ಆಗ್ತಾ ಇದ್ರೆ ಏನ್ ಕತೆ ಅದು ಅಂತ. ಎದೆ ಉರಿ ಸ್ವಾಮಿ, ಕಣ್ಣುರಿ ಸ್ವಾಮಿ, ಅಲ್ಲುರಿ ಸ್ವಾಮಿ, ಈ ತರ ಉರಿ ಉರಿ ಬರ್ಸ್ಕೊಂಡು ಜೀವನ ಎಲ್ಲ ಅನುಭವಿಸ್ಬೇಕು. ಹೌದಾ? ಹೌದು. ನಾನು ಹೇಳಿದ್ ನಿಮ್ಗೆಲ್ಲ ಅರ್ಥ ಆಯ್ತಾ? ಹೌದು, ಅರ್ಥ ಆಯ್ತು ಗುರುಜಿ. ಯಾಕೆ ಬೇಕ್ರಿ ಜೀವನ? ಮುಂದೆ ಏನಾರು ಆಗ್ಲಿ, ನಿಮ್ಗೆ ಯಾವುದು ಬರೀ ತಾಪತ್ರೆ ಜೀವನದಲ್ಲಿ 20 ವರ್ಷ ತಗಲಾಕೊಂಡಿದ್ದೀರಲ್ಲಪ್ಪ. ತಿನ್ನೋದಿಷ್ಟು ಅನ್ನ ಟೈಮ್ ಸರಿ ತಿನ್ನಕ್ಕಾಗಲ್ಲ, ಮಲಗೋ ನಿದ್ದೆ ಕರೆಕ್ಟಾಗಿ ಮಲ್ಕೊಳಕ್ಕಾಗಲ್ಲ, ಬೆಳಿಗ್ಗೆ ಹೊತ್ತು ಹೇಳಕ್ ಪುರ್ಸೊತ್ತಿಲ್ಲ, ಮತ್ತೆ ಏನಕ್ಕೆ ಜೀವನ? 20 ವರ್ಷಕ್ಕೆ ಈ ಕಾಟನ? ಇನ್ನು ಮುಂದೆ ಜೀವನ ಏನು ನಿಮ್ದು? ಏನು ಚಾನ್ಸೇ ಇಲ್ಲ. ಯಾರು ಎದುರುಗಡೆ ಹುಡುಗ ಹುಡುಗಿ ಜಾಲಿಯಾಗಿ ನೋಡ್ಕೊಂಡು ಹೋಯ್ತಾ ಇದ್ರೆ ನೋಡ್ಕೊಂಡೇ ಕಾಲ ಕಳಿಬೇಕು. ನಾನಿಂಥ ಹೆಣ್ಣನ್ನು ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ ಅನ್ಕಂಡೇ ಕಾಲ ಕಳಿಬೇಕು. ಬೇರೆ ನೋಡೇ ಖುಷಿ ಪಡ್ಬೇಕು. ಇದು ಈ ನಕ್ಷತ್ರ ಇವ್ರಿಗೇನು ಸಿಕ್ಕಲ್ಲ. ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಮನಸ್ಥಿತಿ ಚೆನ್ನಾಗಿರಲ್ಲ. ಮನಸ್ಥಿತಿ ಚೆನ್ನಾಗಿಲ್ಲ ಅಂದ್ರೆ ನೀವೇನು ಅನ್ಕೊಂಡೆ ಸಿಕ್ಕಲ್ಲ. ನೀವ್ ಅನ್ಕೊಂಡಾಗ ಸಿಕ್ಕಲ್ಲ. ಅವಕಾಶ ಬರುತ್ತೆ, ಕಳ್ಕೊತೀರಾ, ಯೋಚನೆ ಮಾಡ್ತೀನಿ ಅಂತೀರಾ, ಮತ್ತೆ ಸಿಕ್ಕಲ್ಲ, ಮತ್ತೆ ಯೋಚನೆ ಮಾಡ್ತೀರಾ. ಇದೇ ಜೀವನ. ಅಣ್ಣ ನೀನು ಫಸ್ಟು ಕೆಲಸ ಮಾಡ್ತೀಯೋ, ಚುರುಮುರಿ ಮಾರ್ತೀಯೋ, ಕಡಲೆಪುರಿ ಅಂಗಡಿ ಮಡಗ್ತೀಯೋ, ಕಡಲೆಕಾಯಿ ಮಾರ್ತೀಯೋ, ಸೆಕೆಂಡ್ರಿ. ಸಂಪಾದನೆ ಆಗ್ಬೇಕು, ಯಾವುದಾದ್ರೂ ಮಾಡೋಣ. ಗಂಡು ಹುಡುಗ ನೀನು ಮೊದಲು ಟೈಮ್ ಸೆನ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡೋದು ಯಾವ್ದ್ರೆ ಜೀವನದಲ್ಲಿ ನೆಮ್ಮದಿಯಾಗಿ ಆರಾಮಾಗಿ ಕರೆಕ್ಟ್ ಟೈಮ್ ಮಲಕೋ, ಕರೆಕ್ಟ್ ಟೈಮ್ ಹೇಳು. ಈ ವೃತ್ತಿ ಮಾಡ್ತಕ್ಕಂಥ ಅಭ್ಯಾಸ ನಿನಗಿದ್ರೆ ದಯವಿಟ್ಟು ಕೇಳು. ಇಲ್ಲ ಅಂದ್ರೆ ಸುಮ್ಮನೆ ದೇವ್ರು ಮಾಡ್ದಂಗೆ ಹೋಗ್ತಾ ಇರೋ, ನಿನಗೇನು ರಿಪೇರಿ ಮಾಡೋಕ್ಕಾಗಲ್ಲ. ಒಳ್ಳೇದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ಹುಬ್ಳಿಯಿಂದ ಮಾತಾಡೋದು. ತಮ್ಮ ಹೆಸರು ಸರ್? ಅರುಣ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಾಯ್ತು. ಮಿಥುನ ರಾಶಿ, ಹರಿದ್ರ ನಕ್ಷತ್ರ, ಋಷಭ ಲಗ್ನ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ. ನಾರಾಯಣ, ಯಾವ ಊರಿಂದ? ಹುಬ್ಳಿಯಿಂದ ಮಾತಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ರ ನೀವು? ಏನಿಲ್ಲ, ಸ್ವಲ್ಪ ಕೆಲಸದ ಬಗ್ಗೆ ಆಗ್ತಾ ಪ್ರಯತ್ನ ಮಾಡ್ತಾ ಇದ್ದೆ, ಬಟ್ ಇವಾಗ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಆರೋಗ್ಯದ ಬಗ್ಗೆನೂ ಕೇಳಬೇಕಿತ್ತು. ಎಷ್ಟು ನಿಮ್ ವಯಸ್ಸು? ಈಗ ನನಗೆ 55 ಕಂಪ್ಲೀಟ್ ಆಗಿದೆ. ಜೀವನದಲ್ಲಿ ನಾನೇನಾ ಎಷ್ಟೊಂದು ಕಷ್ಟ ಪಡ್ತಿರೋದು ಬೇರೆಯವರು ಪಡ್ತಾವ್ರ ಅಂತ ನಿಮ್ ಮೈಂಡ್ ಬಂದಿದೆ ಯಾವಾಗಾದ್ರೂ? ಬಂದಿದೆ, ಆದ್ರೆ ಅದೇ ನೋಡ್ಕೊಂಡು ಮುಂದೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಏನ್ ಪ್ರಯತ್ನ? ರಸ್ತೆನೇ ಗೊತ್ತಿಲ್ಲ, ಪ್ರಯತ್ನ ಎಲ್ಲಿ ಬಂತು? ಹಾ, ವೃಷಭ ಲಗ್ನದಲ್ಲಿ ಹುಟ್ಟಿದರೆ ಎತ್ತನ್ನ ಏನ್ ಮಾಡ್ತಾರೆ? ಗಾಡಿ ಕಟ್ತಾರೆ. ಹೌದು ಗುರುಗಳೇ. ಹಸುಗೆ ಬಿಡ್ತಾ ಇಲ್ಲ, ಈಗ ಎತ್ತು ಹೋಯ್ತು. ಈಗ ಹಸುನೇ ಕಟ್ತಾವ್ರೆ. ಕಟ್ಟಂಗಿಲ್ಲ. ಗಾಡಿ ಕಟ್ತಾರೆ, ಉಳಕ್ ಕಟ್ತಾರೆ, ತೂಕ ಏರ್ಕೊಂಡು ಹೋಗಿ ಕಟ್ತಾರೆ. ಹಂಗೆ ಇವ್ರು ಹುಟ್ಟಿರೋದೇ ಕಷ್ಟ ಬೀಳಕ್ಕೆ. ನಿಮ್ಗೆ ಅರ್ಥ ಆಯ್ತಾ? ಹೇಳಿ. ಅಲ್ಲ, ಜೀವನದಲ್ಲಿ ಬರೀ ಕಷ್ಟ ಬೀಳಕ್ಕೆ ಸರಿ ಅಂತನಾ? ಗುರುಗಳ ಇದಕ್ಕೆ ನನಗೆ ಸೊಲ್ಯೂಷನ್ ಅನ್ನೋದು ಏನು ಗೊತ್ತಿಲ್ಲ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಈಗ ಮನೆ ತಗೊಂಡು 6 ವರ್ಷ ಆಯ್ತು. ಮನೆ ಯಾರಿಂದ ತಗೊಂಡ್ರಿ? ಹೊಸ ಮನೆನಾ? ಇಲ್ಲ, ಕಟ್ಟಿದ ಮನೆನ ತಗೊಂಡದ್ದು. ಅಲ್ಲ, ಹೊಸದ ಹಳೇದ? ಹಳೇದ. ಓಕೆ, ಯಾವ ದಿಕ್ಕು? ರಸ್ತೆ, ಬಾಗ್ಲು? ಇದು ಪೂರ್ವಕ್ಕೆ ಬಾಗಿಲಿದೆ. ಪೂರ್ವಕ್ಕೆ ಬಾಗಿಲ ಮತ್ತು ಪೂರ್ವಕ್ಕೆ ಇದು ಇದೆ. ಏನು ರಸ್ತೆನಾ? ದಾರಿ. ಎಷ್ಟು ರೂಮ್ ಇದೆ? ಏನ್ರಿ? ರೂಮ್ ಎಷ್ಟಿದೆ ಮನೇಲಿ? ಹೇಳಿ. ಬಾಗ್ಲು ಎಷ್ಟಿದೆ ಮನೇಲಿ? ಹೋಗ್ಲಿ, ಬಾಗ್ಲು ಒಂದೇ ಇದೆ. ಮೇನ್ ಡೋರು? ಒಂದೇ, ಮೇನ್ ಡೋರ್ ಒಂದೇ. ಓಕೆ, ಅಡಿಗೆ ಮನೆ ಒತ್ಕೊಳತ್ತಾ ಬಾಗ್ಲು? ಅಡಿಗೆ ಮನೆಗಿದೆ. ಅಲ್ಲ, ಅಡಿಗೆ ಮನೆಗಲ್ಲ ಹೇಳ್ತಿರೋದು, ಅಡಿಗೆ ಮನೆ ಗೋಡೆಗೆ ಮೇನ್ ಡೋರ್ ಒತ್ಕೊಳುತ್ತಾ ಅಂದೆ. ಇಲ್ಲ, ಅದೇನು ಇದು ಇಲ್ಲ. ಸರಿ, ಮನೆ ಸುತ್ತ ಜಾಗ ಇದೆಯಾ? ಕಾಂಪೌಂಡ್ ಇದೆಯಾ? ಕಂಪೌಂಡ್ ಇದೆ. ಸುತ್ತಬೋದಾ? ಕಂಪೌಂಡ್ ಇಲ್ಲ, ಸುತ್ತ ಒಂದೇ ಸೈಡ್ ಸುತ್ತಬಹುದು. ಒಂದ್ ಕಡೆ ಇದು ಕಟ್ಟಿದೆ, ಬರೀ ಒಂದೇ ಕಡೆ ಇದು ಬಿಟ್ಟಿದೆ ಕಂಪೌಂಡ್. ಇನ್ 3 ಕಡೆ ಕಚ್ಕೊಂಡಿದ್ಯಾ ಬೇರೆ ಮನೆಗೆ? ಇಲ್ಲ. ನಿಮ್ಮ ಮನೆಯ ಸುತ್ತ ಜಾಗ ಇದೆಯಾ? ಸುತ್ತಲಿಕ್ಕೆ ಜಾಗ ಇದೆಯಾ ಅಂತ ಕೇಳಿದೆ. ಅದೇ ಇದೆ, ಬಟ್ ಅಷ್ಟು ಇಲ್ಲ. 2 ಫೂಟ್ ಇಷ್ಟೇ ಇದೆ. ಹಿಂದೆ 2 ಫೂಟು, ಪಕ್ಕಕ್ಕೆ 2 ಫೂಟ್ ಅಷ್ಟೇ. ಅಲ್ಲ ಹೋಗಪ್ಪ, 2 ಫುಟ್ ಆಗ್ಲಿ ಸುತ್ತಬೋದಲ್ವಾ? ಸುತ್ತಬಹುದು. ಇಷ್ಟೊಂದು ಸುತ್ತಿ ಬಳಸಿ ಮಾತಾಡ್ತಿರ್ಲಪ್ಪ. ಓಕೆ, ಈಗ ನಿಮ್ಮ ಮನೆಗೆ ಒಂದೇ ಡೋರು ಅಂತಕ್ಕಂತಹ ವಿಚಾರ
ಕರೆಕ್ಟ್ ಅಂತ ನಿಮ್ಗೆ ಒಂದೇ ಡೋರ್ ಸರಿ ಅಂತ ನಮ್ಮ ಮನೆಗೆ ತಗೊಳ್ಬೇಕಾದ್ರೆ ಅದು ಕಟ್ಟಿದ್ದು ನಮ್ಗೆ ರೆಡಿಮೇಡ್ ತಗೋಬೇಕಾಯ್ತು. ಆಯ್ತು ತಗೊಳ್ಳಿ, ತೊಂದ್ರೆ ಇಲ್ಲ. ರೆಡಿಮೇಡ್ ಶರ್ಟ್ ಹಾಕೊಂಡ್ರೆ ಹೊಲಸ್ದಂಗ್ ಇರಲ್ಲ. ಇದನ್ನ ಸ್ವಲ್ಪ ಗಮನಿಸ್ಕೋಬೇಕು. ಯಾರೋ ಕಟ್ಟದ ಮನೆ ಯಾರೋ ತಗೊಂಡ್ರೆ ನಿಮ್ಗೆ ಹೆಂಗೆ ಆಗುತ್ತದು? ಮೊದಲು ತಿಳ್ಕೊಳ್ಳಿ, ಮನೆಗೆ ಯಾವ ಕಾರಣಕ್ಕೂ 2 ಬಾಗಿಲು ಇರಲೇಬೇಕು. ಇದನ್ನ ದಯವಿಟ್ಟು ತಿಳ್ಕೊಳ್ಳಿ. ಒಂದು ಬಾಗಿಲಿದ್ರೆ ಸದಾ ಯಾವಾಗಲೂ ಶ್ರಮ ಶ್ರಮ ಶ್ರಮ. ಪ್ರತಿಯೊಂದಕ್ಕೂ ಸುಖವಾಗಿ ಯಾವುದು ನಡೆಯಲ್ಲ. ನೀವು ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಮೊದಲು ಅಕೌಂಟ್ ಓಪನ್ ಆಗಬೇಕು. ಧನಾಭಿವೃದ್ಧಿ, ದುಡ್ಡು ಬರ್ತಾ ಇರ್ಬೇಕು ಅಲ್ಲಮ್ಮ. ಖರ್ಚು ಆಗ್ತಾ ಇರಲಿ, ದುಡ್ಡು ಬರ್ತಾ ಇರಬೇಕು. ಇಲ್ಲಿ ಖರ್ಚು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ, ಬರ್ತಕ್ಕಂಥದ್ದು ಕಮ್ಮಿ ಆಗತ್ತೆ. ಯಾಕೆ? ಒಂದು ಬಾಗಿಲು ಒಂಟಿ ಜೀವನ. ನಿಮ್ಗೆ ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತು. ತಿಳ್ಕೊಳಕ್ ಪ್ರಯತ್ನ ಮಾಡಿ. ಇದೇನು ಹಣೆ ಬರ ಅಲ್ಲ. ವಾಸದ ಮನೆ ಕಟ್ಸಿರಿ ತಗೊಂಡ್ರು ಏನಿದೆ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ವೀಣಾ ಅಂತ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ. ಅವರ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ನಕ್ಷತ್ರ ಕನ್ಯಾ ರಾಶಿ, ವೃಶ್ಚಿಕ ಲಗ್ನ, ಕೃಷ್ಣ ಪಕ್ಷ, ಸಪ್ತಮಿ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ, ಹೇಳಿಮ್ಮ, ಏನಾಗ್ಬೇಕು? ತಿರುಪತಿಗೆ ಹೋಗಿ ಬಂದೆ ಗುರುಜಿ. ನೀವು ಕಾಲ್ ಮಾಡಿ ಹೇಳಿದ್ದು ತಿರುಪತಿಗೆ ಹೋಗಿ ಬಂದು. ಹೇಗನ್ನಿಸ್ತು? ಹೋಗಿ ಸೇವೆಯನ್ನು ಸಿಕ್ಕಿಲ್ಲ ಗುರುಜಿ. ಯಾಕೆ? ಅದು ಸಿಗುದಿಲ್ಲ, ಅಲ್ಲಿ ಸೇವೆ ಸಿಗುದಿಲ್ಲ ಗುರುಜಿ. ವಾಪಸ್ ಬಂದ್ಬಿಟ್ರಾ? ಹಲೋ, ವಾಪಸ್ ಬಂದ್ಬಿಟ್ರಾ ಅಂದೆ? ಇಲ್ಲ, ದೇವರಿಗೆ ನೋಡಿ ಬಂದೆ ಗುರುಜಿ. ದೇವರನ್ನು ನೋಡಿ ಬಂದೆ, ನಮಸ್ಕಾರ ಮಾಡಿ. ಹಲೋ, ತಿರುಪತಿ ದರ್ಶನ ಮಾಡಿದ್ರ ದೇವ್ರದ್ದು? ಹೌದು ಗುರುಜಿ. ಅಷ್ಟು ಸಾಕು, ಇನ್ನೇನ್ ಬೇಕು? ಸಾಕಷ್ಟಾದ್ರೆ ಸಾಕು. ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು ಗುರುಜಿ. ಮನೆಗೆ ಬಂದ ಮೇಲೆ ಏನ್ ಅನಿಸ್ತಾ ಇದೆ? ಮನೆಗೆ ಬಂದ ಮೇಲೆ ಮಗಳು ಹಾಗೆ ಅವಳ ಮದ್ವೆ ಮುಂದೆ ಹೋಗ್ತಾ ಇದ್ದಾಳೆ ಗುರುಜಿ. ಏನು ಹಾಗೆ. ಎಷ್ಟು ವಯಸ್ಸಿಗೆ ಅವಳಿಗೆ? ಅವಳಿಗೆ 30 ಗುರುಜಿ, ಈಗ 30. ಓಕೆ, ಮದುವೆದ ತೀರ್ಮಾನ ಅವಳಿಗೆ ಬಿಟ್ಬಿಡಿ. ಮದುವೆ ತೀರ್ಮಾನ ಅವಳಿಗೆ ಬಿಟ್ಬಿಡಿ ಎಂದೆ. ಅದು ಬೇರೆ ಜಾತಿ ಗುರುಜಿ. ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನೀವು ಬೇರೆ ಜಾತಿ ಅಂತ ಈಗ ಬ್ಯಾಟ್ರಿ ಹಿಡ್ಕೊಂಡ್ರೆ, ಇದು ಮಗುವಾಗಿದ್ದಾಗ 3 ವರ್ಷ 4 ವರ್ಷದ ಬ್ಯಾಟ್ರಿ ಹಿಡ್ಕೋಬೇಕು ಅಪ್ಪ ಅಮ್ಮಂದಿರು. ಇದು ಯಾವ ಗಲ್ಲಿ ನುಗ್ಗುತ್ತೆ, ಇದು ಹೈವೇ ರೋಡಲ್ಲಿ ಹೋಗುತ್ತಾ ಗಲ್ಲಿ ನುಗ್ಗುತ್ತಾ ಅಂತ ಇದು ಹೇಳೋರು ಇಲ್ಲ, ತಿಳ್ಕೊಳ್ಳೋರು ಇಲ್ಲ. ಈಗ ಬೇರೆ ಜಾತಿ ಅಂದ್ರೆ ಏನ್ ಮಾಡೋದು? ಅದ ಇರೋದೇ ಅದಕ್ಕೆ. ಅದು ಹೋಗುತ್ತೋ ಕಿತ್ತೋಗುತ್ತೋ ಗೊತ್ತಿಲ್ಲ. ಆದ್ರೆ ತಿರುಪತಿಗೆ ಹೋಗಿ ಬಂದ ತಕ್ಷಣ ಚೇಂಜ್ ಆಗ್ತೀನಿ ಅಂತಕ್ಕಂಥ ವಿಚಾರ ಅಲ್ಲ. ನಿಮ್ಗೆ ಏನಾದ್ರು ಒಂದು ಪರಿವರ್ತನೆಗೆ ದಾರಿ ಸಿಕ್ಕತ್ತೆ ಅಂತ ಹೇಳಿದಕ್ಕೋಸ್ಕರವಾಗಿ ಹೇಳಿದೆ ಹೊರತು, ಮನಃಶಾಂತಿ ಬರ್ಬೇಕಂತಂದ್ರೆ ಅವಳಿಗೆ ನಿದ್ದೆ ಊಟ ಕರೆಕ್ಟ್ ಆಗಿರ್ಬೇಕು. ಅದೆರಡು ಕೆಟ್ಟಿದೆಯಲ್ವಾ? ನಿದ್ದೆ ಊಟ ಕೆಟ್ಟಿದೆ ತಾನೇ? ಹೌದು. ಮತ್ತೆ ರಿಪೇರಿ ಎಲ್ಲಿ ಬಂತು? ಅದು ವಿಮಾನದಲ್ಲಿ ಇರಬೇಕು, ಮನ್ನಿದ್ಯಾರ ಅಷ್ಟೇ. ಏನು ವ್ಯತ್ಯಾಸ ಅಲ್ಲ. ಅಲ್ಲಿ ಯೂನಿಫಾರ್ಮ್ ಕೊಡ್ತಾರೆ, ಇಲ್ಲಿ ಏನಿಲ್ಲ, ಕಲರ್ ಹುಚ್ಚಿರು ಅಂತೀವಲ್ಲ ನಾವು, ಹಾಗಿರ್ಬೇಕಾಗತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದನ್ನ ತಂದೆ ತಾಯಿಗಳು ಮಕ್ಕಳನ್ನ ಗುರುತಿಸದೇ ಇರುವ ಕಾರಣ ನೀವಲ್ಲ, ಪ್ರಪಂಚದಲ್ಲಿ 40% ಈ ರೀತಿ ಅನುಭವಿಸ್ತಾ ಇದ್ದಾರೆ. ನಮ್ಮ ಕಂಟ್ರೋಲ್ ನಮ್ಮ ಮಕ್ಕಳು ಬರ್ತಾ ಇಲ್ಲ, ನಮ್ಮ ಕಂಟ್ರೋಲ್ ನಮ್ಮ ಮಕ್ಕಳು ಬರ್ತಾ ಇಲ್ಲ. ಬರಲ್ಲ. ಎಲ್ಲಿ ಬರ್ತಾರಮ್ಮ? ಇಲ್ಲ, ಇವರೇ ಕಂಟ್ರೋಲ್ ಆಗಿಲ್ವಲ್ಲ, ಅವರೆಲ್ಲ ಕಂಟ್ರೋಲ್ ಬರ್ತಾರೆ. ನಾವೇನ್ ಕಂಟ್ರೋಲ್ ಆಗ್ಬೇಕು ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಏನಿದ್ರು ಮಕ್ಕಳ ಮೇಲೆ ಅವ್ರು ಹೇಳ್ತಾರೆ, ಮಕ್ಕಳು ಅಪ್ಪ ಅಮ್ಮನ ಮೇಲೆ ಹೇಳ್ತಾರೆ. ಇದು ಜೀವನ. ಏನು ಬೇಜಾರು ಮಾಡ್ಕೋಬೇಡಿ. ಹಿಂಗೆ ಹೇಳ್ಬಾರ್ದು ನಾನು. ಆದ್ರೆ ಅದಕ್ಕೇನೋ ಹೇಳ್ತೀನಿ, ಪೂಜೆ ಮಾಡಿಸ್ತೀನಿ, ಶಾಂತಿ ಮಾಡಿಸ್ತೀನಿ, ಅವಳು ಮನ್ಸು ಚೇಂಜ್ ಆಗೋ ಮಾಡ್ತೀನಿ, ಈ ಥರ ಕೇಳ್ಬಿಟ್ಟು ದುಡ್ಡು ಕಳ್ಕೋಬೇಡಿ. ಆಗುವಂಥ ಕೆಲಸಗಳಲ್ಲ. ಏನು ಮಾಡಬೇಕು ಅಂತಂದ್ರೆ, ಅವಳನ್ನೇ ಇಂದ್ರಚಂದ್ರ ಅನ್ಕೊಂಡು ಅವಳನ್ನೇ ನೈಸ್ ಮಾಡಿಕೊಂಡು ನೀವು ಗಂಡ ಹೆಂಡತಿ ಒಂದು ಯೂನಿಟಾಗಿ ಬಂದು ಸರ್ ಮಾಡ್ತಕ್ಕಂಥ ವಿಚಾರವನ್ನ ನೀವಿಬ್ರು ಪ್ರಯತ್ನ ಮಾಡಿ. ಬದಲು ಅವಳು ಬಿಡಿ, ಕೇಳಿ ಬಂದು ತಿಳ್ಕೊಳ್ಳಿ. ನಾವು ಯಾವ ರೀತಿ ದಾರಿಯಲ್ಲಿ ಹೋದ್ರೆ ನಮ್ಮ ಮಗಳು ಕೊನೆ ಪಕ್ಷ ನಮ್ಗೆ ಹತ್ರ ಆಗ್ತಾಳೆ, ಇದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳಿಗೆ ಪಂಚಾಂಗವನ್ನ ಮನೆಯಲ್ಲಿ ಯಾವ ರೀತಿ ಗುರುತಿಸ್ಬೇಕು ಅಂತ ನಮಗೆ ತಿಳಿಸ್ಕೊಡಿ ಗುರುಗಳೇ. ಈಗ ಈ ಪಂಚಾಂಗ ಅಂತಕ್ಕಂತಹ ಒಂದು ವಿಚಾರದಲ್ಲಿ ನಾನು ಸಾಕಷ್ಟು ಸಲ ಕೂಡ ಇಲ್ಲಿ ಅದನ್ನ ಸೈಡಲ್ಲಿ ಹೇಳ್ತೀನಿ. ನಾವಿನ್ನೂ ಶಾಸ್ತ್ರ ಕೇಳೋದನ್ನ ಬಿಟ್ಟಿಲ್ವಲ್ಲ ಅಂತ ಹೇಳಿದಾಗ ನಿನಗೂ ಸೇರಿ ಡೌಟ್ ಬರುತ್ತೆ. ಪ್ರಪಂಚನೇ ಅದರಲ್ಲೇ ಹೋಗ್ತಾ ಇದೆ, ಇವ್ರು ಒಬ್ಬರು ತೆಗೆದು ಸೈಡ್ಗೆ ಆಗ್ತಾ ಇದಲ್ಲ, ಏನ್ ಮಾಡೋಣ? ಅಲ್ಲ, ಅದೇ ವಿಶೇಷ ಅಲ್ಲ ಗುರುಗಳೇ?
ಅಲ್ವಾ? ಆದ್ರೂ ಒಂದ್ ಕಡೆ ಸೈಡಲ್ಲಿ ಅನ್ಸತ್ತೆ ಎಲ್ಲ ಓಡ್ತಾ ಇರೋದೇ ಹಾಗೆ, ಇವ್ರು ಈ ಕಡೆ ತಿರ್ಕೊಂತಾರೆ, ಹೆಂಗಿದು ತಿರ್ಕೊಳ್ಳೋದು? ಜನಗಳ ಅಭಿಪ್ರಾಯ ಹೇಳ್ತಾರೆ ಅಲ್ವೇನಮ್ಮ? ಎಲ್ಲ ಅದನ್ನೇ ನೋಡ್ತಿರೋದು, ಅದನ್ನ ಕೇಳಕ್ಕೆ ಹೋಗ್ತಿರೋದು. ಅಂದ್ರೆ ಪಂಚಾಂಗ ಕೇಳಬೇಡಿ ಅಂತ ನಾನು ಹೇಳ್ತಿಲ್ಲ, ಪಂಚಾಂಗ ಹೇಳೋನ್ ಕೇಳಬೇಡಿ ಅಂದ್ರೆ ಅಲ್ಲಿರ್ತಕ್ಕಂಥದ್ದು ಹೇಳಲ್ಲಮ್ಮ ಅವರು, ಅವರ ಅನುಭವಗಳನ್ನ ಅದ್ರ ಮೂಲಕ ಹೇಳ್ತಾರೆ. ಅದು ತಪ್ಪು. ಪಂಚಾಂಗ ಯಾವತ್ತೂ ತಪ್ಪಲ್ಲ, ತಪ್ಪಾಗೋದೂ ಇಲ್ಲ, ಹೇಳುವ ರೀತಿ ತಪ್ಪಾಗತ್ತೆ. ಪಂಚಾಂಗ ಸತ್ಯ. ಅದೇ ಯಾವ ಕಾರಣಕ್ಕೂ ಅದ್ರ ಬಗ್ಗೆ ಎರಡನೇ ಮಾತಿರ್ಲೇ ಇಲ್ವಲ್ಲಮ್ಮ, ಅಲ್ವಾ? ತಂದೆ ತಾಯಿನೇ ಸರಿ ಇಲ್ಲ ಅಂತ ನಾವ್ ಹೇಳಂಗಿಲ್ವಲ್ಲ, ಅದು ಹೇಗೆ ಇರ್ಲಿ ಅವರು. ಹಾಗೆ ಪಂಚಾಂಗ ಅಂತಕ್ಕಂಥ ಒಂದು ಪಾವಿತ್ರತೆಯನ್ನು ಇರ್ತಕ್ಕಂಥದ್ದು, ಅದು ಗೌರವ ಕೊಡ್ಲೇಬೇಕು. ಆದರೆ ಪಂಚಾಂಗದ ಮೂಲ ಅರ್ಥ ನಮಗೆ ಗೊತ್ತಿದೆಯಾ? ಪಂಚಾಂಗ 5 ಅಂಗಗಳು ಅಲ್ವಾ? ಈಗ 5 ಅಂಗಗಳಲ್ಲಿ ನಾವು ಪ್ರಶ್ನೆ ಏನಪ್ಪಾ ಅಂದ್ರೆ, ಮೊದಲನೇ ಅಂಗ ಯಾವುದು, ಎರಡನೇ ಅಂಗ ಯಾವುದು? ಈ 4 ದಿಕ್ಕಿನಲ್ಲಿ 4 ಅಂಗ ಇರುತ್ತೆ ಅಂತ ಅವಾಗಲೇ ಹೇಳಿದೆ. ಈ 5ನೇದೇ ತುಂಬಾ ಅತಿ ಮುಖ್ಯವಾದದ್ದು. ಯಾವ್ದದು 5ನೇದು ಅಂದ್ರೆ, ಕೆಳಗಡೆ ಒಬ್ರು ಅಷ್ಟೇ ಮನೆ ಇರಬೇಕು, ಮೇಲ್ಗಡೆ ಇನ್ನೊಬ್ರು ಇರಬಾರ್ದು. ಇದು 5ನೇದು. ಎಷ್ಟು ಜನಕ್ಕೆ ಐತೆ ಇದು? ಇಲ್ಲ ಗುರುಗಳೇ, ಬಹಳ ಕಡಿಮೆ. ಅದು ಸಿಟಿಗಳಲ್ಲಂತೂ ಸಾಧ್ಯನೇ ಇಲ್ಲ. ಸಿಟಿ ಆಗ್ಲಿ ಏನೇ ಆಗ್ಲಿ 5ನೇ ಅಂಗ ಔಟ್. ಈ 5ನೇ ಅಂಗದ ಕೆಲಸ ಏನು ಅಂತ ಕೇಳ್ಬೇಕು. ಕಾರ್ಯಸಿದ್ಧಿ, ನೀವು ಅನ್ಕೊಂಡದ್ದು ನೀವೇನ್ ಕೇಳ್ತಿರೋ, ಏನ್ ಆಗಬೇಕೋ ಕರೆಕ್ಟ್ ಆಗಿ ಸಕ್ಸಸ್ ಆಗತ್ತೆ. ಅಂದ್ರೆ ಊರ್ಧ್ವಮುಖ ಅಂತಾರೆ ಅದನ್ನ, ಮೇಲ್ಮುಖ ಅಂತಾರೆ. ಆಕಾಶವನ್ನ ಅಂದ್ರೆ ಸೂರ್ಯ ಚಂದ್ರನನ್ನ ಭೂಮಿಗೆ ಟಚ್ ಕೊಡ್ಬೇಕು, ಆ ರೀತಿಯಾದು ಅದು 5ನೇ ಮುಖ. ಆ ತರ ಇದೆಯಾ ಮನೆ? ಇಲ್ಲ ಗುರುಗಳೇ. ಮತ್ತೆ ಪಂಚಾಂಗ ಶಾಸ್ತ್ರ ಎಲ್ಲಿ ಅಂತ ನಾನು ಕೇಳ್ತೀನಿ. ಪಂಚಾಂಗ ಕೇಳ್ತಿದ್ದೀರಾ ಸರಿ, ಪಂಚಾಂಗ ಅರ್ಥಗರ್ಭಿತವಾದ ಮನೆ ಇದೆಯಾ? ಹಾಗಿದ್ಮೇಲೆ ಪಂಚಾಂಗ ಶಾಸ್ತ್ರದಲ್ಲಿ ಕೇಳುವಂಥದ್ದು ಹೇಳುವಂಥದ್ದು ಎಲ್ಲಿದೆ? ಆಮೇಲೆ ಇದನ್ನ ಸ್ವಲ್ಪ ಹೇಳೋದು ಕಷ್ಟ, ಆದ್ರೂ ಹೇಳ್ತೀನಿ, ವಿಧಿ ಇಲ್ಲ. ಈ ಪಂಚಾಂಗ ಹೆಣ್ಣು ಗಂಡು ಮದುವೆ ಮಾಡ್ಬೇಕಾದ್ರೆ ಯೋನಿಕೂಟ ಅಂತ ಹೇಳ್ತಾರೆ. ಇದು ಏನಂದ್ರೆ, ಇವರಿಬ್ರು ಎಷ್ಟು ಮಟ್ಟಕ್ಕೆ ಹೊಂದಾಣಿಕೆ ಸ್ಪೀಡ್ ಅಲ್ಲಿ ಇರ್ತಾರೆ ಆ ವಿಚಾರದಲ್ಲಿ ಅನ್ನೋದನ್ನ ಅದನ್ನ ಗುರುತಿಸ್ತಾರೆ. ಪ್ರಾಣಿ ವರ್ಗದಲ್ಲಿ ಹೊಂದಾಣಿಕೆ ಆಗ್ತಾರ, ಅಥವಾ ಗಂಡೊಂಥರ ಹೆಣ್ಣೊಂಥರ ಆಡ್ತಾರ, ಅಥವಾ ಹೊಂದಾಣಿಕೆ ಆಗತ್ತಾ ಅನ್ನೋದನ್ನ ಅದನ್ನ ತಗೋತಾರೆ. ಆದ್ರೆ ಅದು ವರ್ಕೌಟ್ ಆಗಲ್ಲ. ಅವ್ರು ಹೇಳ್ತಾರಲ್ಲ, ಅಯ್ಯೋ ಗಂಡ ಹೇಳ್ದು ಈ ಕಡೆ ಬಿಟ್ಟದ ಆ ಕಡೆ ಬಿಡಲ್ಲ, ಆ ತರ ನಡ್ಕತಾಳೆ, ಮಾಡ್ರಿ ಮದ್ವೆ ಅನ್ಬಿಡ್ತಾರೆ. ಅವ್ಳು ತಿರುಗಿ ಬಿದ್ದು ಬಿಡ್ತಾಳೆ. ಇಲ್ಲಿ ಹೇಳಿದ್ದೇನು? ಕರೆಕ್ಟ್ ಆಗಿರ್ತಾರೆ ಅಂತ. ಅಯ್ಯೋ ಅಯ್ಯೋ ಈ ತರ ಹೆಣ್ಣು ನಿನ್ಗೆ ಸಿಕ್ಕೇ ಇಲ್ಲ, ಇಷ್ಟೊಂದು ಗಂಡ್ಕೂಟ ಬಂದೇ ಅಲ್ಲ ಅನ್ಬಿಡ್ತಾನ. ಮದುವೆ ಆದ ತಕ್ಷಣ ಅಲ್ಲ, ತಾಲಿ ಕಟ್ಟುವಾಗಲೇ ಹಿಂಗ್ ತಿರುಗ್ತಾಳೆ ಒಂದ್ಸಲ ರಜನಿಕಾಂತ್ ತರ. ಅವನಲ್ಲೇ ಎದ್ಕೊಂಡ್ಬಿಡ್ಬೇಕು, ನಿನಗೈತೆ ಮುಂದೆ ಮಾರಿ ಹಬ್ಬ ಅಂತ. ಯಾಕೆಂದ್ರೆ ಮಾಂಗಲ್ಯ ಬೀಳ್ತಲ್ಲ, ಅಕೌಂಟ್ ಚೇಂಜ್. ಸೊ ಇದ್ರ ವಿಷಯ ಹೇಳ್ತಾ ಹೋದ್ರೆ ತುಂಬಾ ನಿಜಕ್ಕೂ ಬೇಕಾದಷ್ಟು ತಿಳ್ಕೊಳ್ಳೋದಿದೆ. ಹಸೆ ಮೇಲೆ ಕೂತ್ಕೊಂಡಿದ್ದಾಗ ಹೆಣ್ಣು ಗಂಡನ ಭವಿಷ್ಯ ಅಲ್ಲೇ ನಿರ್ಧಾರ ಆಗ್ಬಿಡುತ್ತೆ, ಮುಂದೆ ಇವ್ರು ಹೇಗಿರ್ತಾರೆ ಅಂತ. ಅಂದ್ರೆ ಅಷ್ಟೊಂದು ಪುರ್ಸತ್ ನಮ್ಗಿರಲ್ಲ, ಮದುವೆ ಸ್ಪೀಡ್ ಅಲ್ವಾ? ಹಾಗೆ ಈ 5 ಅಂತಕ್ಕಂಥ ವಿಚಾರದಲ್ಲಿ ಮೇಲ್ಮುಖವಾಗಿರ್ತಕ್ಕಂಥದ್ದು, ನಾವು ಮನೆ ಮೇಲೆ ಮನೆ ಬಾಡಿಗೆ ಕೊಟ್ಟಿದೀವಿ ಅಂದ ಮೇಲೆ, ಅಥವಾ ಬಾಡಿಗೆ ಕೆಳಗೆ ಕೊಟ್ಟು ನಾವು ಮೇಲಿದ್ದೀವಿ ಅಂದ್ರೆ, ಇವ್ರಿಗೆ ಯಾವ್ದನ್ನು ಟೈಮ್ ಸರಿಗೆ ಮದುವೆ, ಟೈಮ್ ಸರಿಗೆ ಮಗು, ಟೈಮ್ ಸರಿಗೆ ಊಟ, ಟೈಮ್ ಸರಿಗೆ ನಿದ್ದೆ ಮರ್ತು ಬಿಡಿ. ಬಾಡಿಗೆ ಬರ್ಬೇಕಲ್ಲಮ್ಮ. ಬಾಡಿಗೆ ಮುಖ್ಯನಾ ನಿದ್ದೆ ಮುಖ್ಯನಾ? ನಿದ್ದೆನೇ ಮುಖ್ಯ. ಇಲ್ಲ ಇಲ್ಲ, ಅವ್ರ ಪ್ರಕಾರ ಬಾಡಿಗೆ ಮುಖ್ಯ. ಈಗ ಕರಲ್ಲಿ ಹೇಳಿಲ್ವ ಅವರು, ಕೆಲಸ ಏನ್ ಮಾಡೋದು, ಕೆಲಸ ಹಂಗೈತಲ್ಲ ಪರಿಸ್ಥಿತಿ ಅಂತ. ಈ ತರ ಜನ ಜಾಸ್ತಿ ಕಮಿಟ್ಮೆಂಟ್. ಹಾಗೆ ಈ ರೀತಿಯಾಗಿ ಇರಬೇಕಾದಂತ ಜನ ಬೇಕಾದಷ್ಟು ಜನ ಇದ್ದಾರೆ. ಸ್ವಾಮಿ ನೀವ್ ಹೇಳ್ಬಿಡ್ತೀರಾ ಸ್ವಾಮಿ, ನಮ್ಗೆ ಆಗ್ಬೇಕಲ್ಲ, ನಿಮಗೇನು ಎಲ್ಲ ಅನುಕೂಲ ಇದೆ ಹೇಳ್ಬಿಡ್ತೀರಾ, ಹಿಂಗ್ ಹೇಳ್ತಾರೆ ಅಲ್ವಾ? ನನಗೆ ಮಾತ್ರ ಎಕ್ಸ್ಟ್ರಾರ್ಡಿನರಿ ಭಗವಂತ ವಿಶೇಷವಾಗಿ ಕಳಿಸ್ಬಿಟ್ಟವನೇ ಅಂತ ಅವ್ರ ಅಭಿಪ್ರಾಯ. ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇರುತ್ತೆ, ಬಳಸ್ಕೋಬೇಕು. ಬಳಸ್ಕೊಳ್ಳೋದ್ರ ತಪ್ಪ್ಯಾರ್ದು ನಮ್ದೇ. ಹಾಗೆ ದುಡ್ಡು ಸಂಪಾದನೆ ಮಾಡಬೇಕು. ಏನಮ್ಮ, ಯಾರಿಗಿಲ್ಲ ಸಂಪಾದನೆ ಮಾಡ್ಬೇಕು, ಎಲ್ರಿಗೂ ಇದೆ. ಆದ್ರೆ ಆ ಸಂಪಾದನೆ ಮಾಡ್ಬೇಕು ಅಂತ ಯೋಚನೆ ಮಾಡಬಾರ್ದು, ಕಷ್ಟ ಬೀಳಬಾರ್ದು. ಯಾವ್ದನ್ನ? ದುಡ್ಡನ್ನ ಸಂಪಾದನೆ ಮಾಡಕ್ಕೆ ಕಷ್ಟ ಬೀಳಬಾರ್ದು, ಬೆವರು ಸುರಿಸೋದು, ಯೋಚನೆ ಮಾಡೋದು. ನಿಜವಾಗಲೂ ಅದು ಸಂಪಾದನೆ ಅಲ್ಲ, ಒಳ್ಳೆಯ ಹಣ ಅಲ್ಲ ಅದು. ಕೆಲವರು ಹೇಳ್ತಾರೆ ಬೆವರು ಸುರಿಸ್ಬೇಕು ಅಂತ, ಅದು ದರಿದ್ರ ಜೀವನದ ಹಣ. ಬೆವರು ಸುರಿಸೋದು ಯಾವುದು? ಬೆವರು ಸುರಿಸಿ ಸಂಪಾದನೆ ಮಾಡ್ತೀನಿ ಅಂತಲ್ಲ, ಇದು ದರಿದ್ರ ಜೀವನ ಅಂತಾರ ಅದನ್ನ. ಆವತ್ತಿಗಷ್ಟೇ ಅದು, ಬೆಳಗ್ಗೆ ಇಲ್ಲ ಕಮಿಟ್ಮೆಂಟ್. ಏನ್ ಮಾಡೋದು, ಅರ್ಜೆಂಟ್ 50 ರೂಪಾಯಿ ಬೇಕು, ಪಕ್ಕದಲ್ಲಿ ಇಸ್ಕೊಕೊಳ್ಳೋಣ,
ಯಾಕೆ ಬೇಕಿದು? ಹೌದು. ಹಾಗಿರ್ಬೇಕಾದ್ರೆ ಸರಿಯಾದ ಸಂಪಾದನೆ, ಸರಿಯಾದ ಹಣ ಬರುವ ವಿಧಾನ ಹೇಗೆ ಅಂತ ಕೇಳ್ಬೇಕಾಗತ್ತೆ. ಹೌದು ಗುರುಗಳೇ. ಅದಕ್ಕೆ ಕೇಳುತ್ತೆ, ಮನೆಯ ಮುಂಭಾಗದಲ್ಲಿರ್ತಕ್ಕಂತಹ ಸೂರ್ಯ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಅಂದ್ರೆ ಸದಾ ದುಡ್ಡು ಬರುತ್ತೆ ಅಂತ ಅರ್ಥ. ಅಂದ್ರೆ ದುಡ್ಡು ಅಲ್ಲಿಂದನೇ ಸೂರ್ಯನ ಕಳಿಸ್ತಾನೆ ಅಂತ ಅಲ್ಲ, ಅಥವಾ ಹೊಸಲ್ ಮೇಲೆ ತಂದು ಹಾಕ್ತಾರೆ ಅಂತ ಅಲ್ಲ. ನಿಮ್ಮ ನಿರೀಕ್ಷೆ ಇಲ್ಲದೆ ಹಣಕ್ಕೊಂದು ದಾರಿ ಸಿಕ್ಕತ್ತೆ. ಕೆಲಸ ಸಿಗ್ಬೋದು, ಚೆನ್ನಾಗಿರೋ ಕೆಲಸ ಸಿಗ್ಬೋದು, ಅಥವಾ ಮಕ್ಕಳಿಗೆ ಒಳ್ಳೆ ಕೆಲಸಗಳು ಸಿಗಬಹುದು, ಅಥವಾ ನಿಮ್ಗೆ ಯಾವುದೋ ಬೇರೆ ಬಿಸ್ನೆಸ್ ಸಿಗಬಹುದು. ದುಡ್ಡು ಬಂತಲ್ಲಮ್ಮ, ನಮ್ಮ ಜನ ದುಡ್ಡು ಬಂತು ಅಂದ್ರೆ ಅಲ್ಲಿಂದ ಕಳಿಸ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಈ ರೀತಿಯಾಗಿ ಧನ ಅಭಿವೃದ್ಧಿ ಆಗಿ ಆಯಾ ಟೈಮ್ ಸರಿಗೆ ದುಡ್ಡು ಸಿಗ್ತಾ ಇದೆ ನಮ್ಗೆ. ಎಷ್ಟೋ ಜನ ಅಂತಾರೆ ಕೆಲವರು, ನನ್ಗೆ ಏನು ಇರಲ್ಲ, ಕೂತಿ ಇರ್ತೀನಿ ಕಣು, ಎಲ್ಲ ಯಾವ್ದೋ ಬರುತ್ತೆ ಏನೋ ಮಾಡ್ತೀನಿ, ದೇವ್ರು ಚೆನ್ನಾಗಿಟ್ಟಾನೆ ಸಾಕಲ್ವಾ. ಇದು ಬರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಹಣದ ಅಭಿವೃದ್ಧಿಯ ಒಳೆ. ಯಾವ ದಿಕ್ಕು? ಪೂರ್ವ ದಿಕ್ಕು. ಪೂರ್ವ ದಿಕ್ಕು. ಈ ಪೂರ್ವ ದಿಕ್ಕನ್ನ ಅಂದ್ರೆ ಪಂಚಾಂಗ 5 ವಿಚಾರಗಳನ್ನ ಈ ದಿಕ್ಕುಗಳಿಗೆ ನಾವು ಮನವರಿಕೆ ಮಾಡಿಕೊಂಡು ಮನೆಯನ್ನ ಕಟ್ಟಿದಾಗ ನಮಗೆ ಪಂಚಾಂಗದ ರಹಸ್ಯ ಕೇಳಬೇಕಾಗಿಲ್ಲ. ನಮ್ಮನ್ನೇ ದಿನ ಬೆಳಗಾಯ್ತು ಅವ್ನು ಅದೇ ಹೇಳುತ್ತೆ, ನೀನು ಇದನ್ನ ಮಾಡು, ನೀನು ಇದನ್ನ ಮಾಡು, ನೀನು ಇದನ್ನ ಮಾಡು. ಯಾರೋ ಹೇಳ್ಬೇಕಾ? ಕೂತಲ್ಲೇ ಮನೆಯಲ್ಲೇ ಅದು ನಮ್ಗೆ ಗೊತ್ತಾಗ್ಬೇಕಾ? ಮನೆಯಲ್ಲೇ ಗೊತ್ತಾಗ್ಬೇಕು ಗುರುಗಳೇ. ಅವಾಗ ಎಷ್ಟು ಖುಷಿ ಆಗುತ್ತೆ, ಖುಷಿ ಆಗುತ್ತೆ ಅಲ್ವಾ? ಸುಮ್ನೆ ಕೂತಿದ್ದೆ, ಅವ್ನು ಫೋನ್ ಮಾಡಿದೆ, ದುಡ್ಡು ಕೊಟ್ಬಿಟ್ರು. ಹೌದು. ಸುಮ್ನೆ ಕೂತಿದ್ದೆ, ಯಾವ್ದೋ ಫೋನ್ ಬಂತು, ಹುಡುಗಿ ನೋಡ್ತೀನಿ ಅಂತ ಬಂದ್ರು, ಮದುವೆ ಆಗೋಯ್ತು. ಸೊ ಎಷ್ಟು ಚೆನ್ನಾಗಿರುತ್ತೆ ಇದು. ಹೌದು. ನಮ್ಮ ಹುಡುಗಿ ಮದುವೆ ಯಾವಾಗ ಆಗುತ್ತೆ ಅಂತ ಪಂಚಾಂಗ ಕೇಳ್ತಾರಲ್ಲ, ಈ ಜನಕ್ಕೆ ಏನ್ ಹೇಳೋಣ? ಅರೆ ನಿಮ್ಮ ಮನೇಲಿ ಹೇಳ್ರಿ ಪಂಚಾಂಗ ಅಂತ ನಿಮ್ಗೂ ಗೊತ್ತಿಲ್ಲ, ಪಂಚಾಂಗ ಹೇಳೋರಿಗೆ ಗೊತ್ತಿಲ್ಲ ಮನೇಲಿ ಪಂಚಾಂಗ ಇದೆ ಅಂತ. ಗೊತ್ತಿದೇನಮ್ಮ? ಇಲ್ಲ ಗುರುಗಳೇ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವಾಗ ಕೇಳ್ತೀರಾ, ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಇದು ನಾವು ತಿಳ್ಕೊಳ್ಬೇಕಾದ ಎಚ್ಚರಿಕೆಯ ಸಂದೇಶ. ಪೂರ್ವ ದಿಕ್ಕಿನಿಂದ ಹಣ ಬರುವಂತ ದಿಕ್ಕು ಪೂರ್ವ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರ. ಆದರೆ ಆ ಪೂರ್ವ ದಿಕ್ಕಿನಲ್ಲಿ ಒಂದು ದಿಕ್ಕಿನಲ್ಲಿ ಎಷ್ಟು ದಿಕ್ಕುಗಳಿರುತ್ತೆ? ಒಂದೇ ದಿಕ್ಕು, ಪೂರ್ವ ಒಂದೇ, ಅದರಲ್ಲಿ ಎಷ್ಟು ಭಾಗವನ್ನ ಮಾಡಬೇಕು ಅಂತ ತಿಳ್ಕೋಬೇಕು. ದುಡ್ಡು ಬರೋದು ಅಲ್ಲಿದೆ ಅಂತ ಗೊತ್ತಾಗಬೇಕು. ಪೂರ್ವದಲ್ಲಿ ಪ್ರತಿ ಒಂದು ದಿಕ್ಕಿಗೆ 9 ಭಾಗ ಮಾಡ್ಬೇಕಾಗತ್ತೆ. ಎಷ್ಟು? 9 ಭಾಗ. ಒಂದು ದಿಕ್ಕಲ್ಲಿ 9 ಭಾಗ ಆಗ್ಬೇಕು. 9 4 36, 6 3 9 ಅವರೇ ನವಗ್ರಹಗಳು. ಯಾವ ಮನೆಯಲ್ಲಿ ಈ ರೀತಿ ಇದೆ, 36 ದಿಕ್ಕು ಇದೆ, ಹಂಗಂತ ಗಾಬರಿ ಆಗಬೇಡಿ. ಸುತ್ತ ಪ್ರದಕ್ಷಿಣೆ ಹಾಕೋ ತರ ಮನೆ ಇದೆಯಾ ನಿಮ್ದು? ಪಂಚಾಂಗ ನಿಮ್ ಮನೇಲಿ ಇದೆ ಹಾಗಂತ ಎಲ್ಲಾ ತರದಿದ್ರು ಮೆಟ್ಲಾಗ್ತಾರಲ್ಲಮ್ಮ, ಅಲ್ಲಿ ಎಡ್ ಬಿದ್ಬಿಟ್ಟಿರ್ತದೆ. ಸುತ್ತ ತರ ಇಟ್ಕೊಂಡಿರ್ತಾರೆ, ಒಳಗಿಂದ ಸುತ್ತಾರೆ, ಬಗ್ಬಿಟ್ಟು ಹೋಗೋದು. ಸ್ವಾಮಿ ಸುತ್ತಿ ಸ್ವಾಮಿ ಸ್ಟೇರ್ ಕೇಸ್ ಬಂದ್ಬಿಟ್ಟಿದೆ ಸ್ವಾಮಿ. ಈ ರೀತಿಯ ಸಮಸ್ಯೆಗಳಲ್ಲಿ ಪಂಚಾಂಗವನ್ನ ಸುಳ್ಳು ಮಾಡಿಸುವಂತಹ ನಮ್ಮ ಮನೆಗಳಾಗಬಾರ್ದು. ಪಂಚಾಂಗ ಸತ್ಯ, ಆದ್ರೆ ನಮ್ಮ ಮನೆಯಲ್ಲಿ 5 ದಿಕ್ಕುಗಳು ಸರಿಯಾಗಿ ಇದೆಯಾ ಅಂತ ತಿಳ್ಕೊಳ್ತಕ್ಕಂಥ ಮನೆಯನ್ನ ಕಟ್ಟೋದು ನಮ್ಗೆ ಗೊತ್ತಿದೆಯಾ ಅಂತಕ್ಕಂಥದ್ದು ಒಂದು. ಈ 9 ದಿಕ್ಕನ್ನ ಹೇಗೆ ಬಳಸಿ ಬಾಗಿಲನ್ನ ಹೇಗಿಡಬೇಕು, ಎಷ್ಟನೇ ಭಾಗದಲ್ಲಿ ಬಾಗಿಲು ಬರಬೇಕು ಅಂತ ಗೊತ್ತಾಗ್ಬೇಕು. ಹಣ ಕೊಡುವ, ಹಣ ಬರುವ ಬಾಗಿಲು ಬೇಕಲ್ಲ? ಬೇಕು ಗುರುಗಳೇ. ನಮ್ದೆಲ್ಲ ಒಂದೇ ಅಭ್ಯಾಸ, ಬಾಗಿಲ ಕಡೆ ಪೂರ್ವ, ರಸ್ತೆ ಯಾವುದು ಪೂರ್ವ, ಹೋಲ್ಸಲ ಹೇಳ್ಬಿಡೋದು. ಈ ರೀತಿಯಾಗಿರ್ತಕ್ಕಂತಹ ಪೂರ್ವ ಭಾಗವನ್ನ ನಾವು ಎಷ್ಟರ ಮಟ್ಟಕ್ಕೆ ನಾವು ಗಮನಿಸಿ ಬಾಗಿಲಿಟ್ಕೋಬೇಕು ಅಂದ್ರೆ ಅದು ನಿಮಗೆ ಧನಾಕರ್ಷಣೆ, ಸಮಯಕ್ಕೆ ಸರಿಯಾಗಿ ಏನೇನು ಬರಬೇಕು ಅದೆಲ್ಲ ನಡೆಯುತ್ತೆ. ಹಣ ನಿಮ್ಮ ಹತ್ರ ಇಲ್ಲದೆ ಇದ್ರು ಅಂತ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಯಾವಾಗ ತೋರ್ಸೋಣ? ನಾಳೆ ಸಂಚಿಕೆಯಲ್ಲಿ ಗುರುಗಳೇ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಸೌಭಾಗ್ಯ ವ್ರತ ಅಂದ್ರೆ ಏನು, ಅದನ್ನ ಮನೆಯಲ್ಲೇ ಯಾವ ರೀತಿಯಾಗಿ ಗುರುತಿಸಬೇಕು, ಜೊತೆಗೆ ಪಂಚಾಂಗದ ರಹಸ್ಯ ಮನೇಲಿ ಯಾವ ರೀತಿಯಾಗಿರುತ್ತೆ, ಇವೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ ಗುರುಗಳೇ. ಇನ್ನಷ್ಟು ತಿಳ್ಕೊಳ್ಳೋದು ಬಾಕಿ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಗುರುಗಳೇ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಹೆಲ್ತ್ ಗುರು ನೇರ ಪ್ರಸಾರ ಕಾರ್ಯಕ್ರಮ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ.